ಕರ್ತನಲ್ಲಿ ಪ್ರೀತಿಯುಳ್ಳ ದೈವಜನರೇ, ನಮ್ಮ ಕರ್ತನಾದ ಯೇಸು ಸ್ವಾಮಿಯವರ ಹೆಸರಿನಲ್ಲಿ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಈ ಆನ್ಲೈನ್ ಆರಾಧನೆಗೆ ಸ್ವಾಗತಿಸ್ತೇನೆ. ಕೋವಿಡ್-19 ಹೆಚ್ಚುತ್ತಿರುವಂಥ ಹಿನ್ನೆಲೆಯಲ್ಲಿ ಸರ್ಕಾರ ವೀಕೆಂಡ್ ಕರ್ಫ್ಯೂ ಜಾರಿಗೊಳಿಸಿರುವುದರಿಂದ ಭಾನುವಾರ ನಾವು ದೇವಾಲಯವನ್ನು ತೆರೆದು ಆರಾಧನೆಯನ್ನು ನಡೆಸಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ಈ ನಿಮಿತ್ತವಾಗಿ ನಾವು ಆನ್ಲೈನ್ ಮೂಲಕ ಈ ಆರಾಧನೆಯನ್ನು ನಡೆಸ್ತಾ ಇದ್ದೇವೆ. ತಾವೆಲ್ಲರೂ ಸುರಕ್ಷಿತವಾಗಿ ಮನೆಯಲ್ಲಿ ಕುಳಿತು ಈ ಆರಾಧನೆಯಲ್ಲಿ ಭಾಗವಹಿಸಿ ದೇವರನ್ನು ಆರಾಧಿಸಬೇಕು ಎಂಬುದಾಗಿ ನಾನು ಪ್ರೀತಿಯಿಂದ ತಮ್ಮನ್ನು ವಿನಂತಿಸಿಕೊಳ್ತೇನೆ. ದೇವರನ್ನು ಆರಾಧಿಸುವುದಕ್ಕಾಗಿ ಸ್ವಲ್ಪ ಹೊತ್ತು ಮೌನವಾಗಿದ್ದು ನಮ್ಮ ಮನಸ್ಸುಗಳನ್ನು ಸಿದ್ಧ ಮಾಡಿಕೊಳ್ಳೋಣ. ಸೃಷ್ಟಿಕರ್ತನಾದಂಥ ನಮ್ಮ ಪ್ರೀತಿಯುಳ್ಳ ದೇವರೇ, ಮನುಷ್ಯರನ್ನು ನೀನು ಗಂಡು ಹೆಣ್ಣಾಗಿ ನಿರ್ಮಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಾಡಿ ವಂದಿಸ್ತೇವೆ. ಬಹುಸಂತಾನವುಳ್ಳವರಾಗಿ ಲೋಕದಲ್ಲಿ ಬಾಳುವುದಕ್ಕೆ ನೀನು ಆಶೀರ್ವದಿಸಿದ ದೇವರು. ಅದನ್ನು ನಾವು ನೆನಪಿಗೆ ತಂದುಕೊಂಡು ನನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಸನ್ನಿಧಿಯಲ್ಲಿ ನಾವು ಕೂಡಿ ಬಂದು ಅಥವಾ ನಾವಿರುವ ಸ್ಥಳದಲ್ಲಿಯೇ ನಿನ್ನ ಹೆಸರಿನ ಮೂಲಕವಾಗಿ ಇಡೀ ಕುಟುಂಬವಾಗಿ ಸೇರಿ ನಿನ್ನನ್ನು ಆರಾಧಿಸುತ್ತಾ ಇದ್ದೇವೆ. ನಮ್ಮನ್ನು ನಿನ್ನ ಪವಿತ್ರಾತ್ಮನಿಂದ ತುಂಬಿಸಿ ಈ ಆರಾಧನೆಯ ಮೂಲಕವಾಗಿ ನೀನು ಮಹಿಮೆಯೊಂದು ಎಂಬುದಾಗಿ ಪ್ರಾರ್ಥಿಸುತ್ತಾ ನಿನ್ನ ಪ್ರೀತಿಯುಳ್ಳ ಕರಗಳಿಗೆ ಈ ಆರಾಧನೆಯನ್ನು ಒಪ್ಪಿಸಿಕೊಡ್ತೇವೆ. ನಮ್ಮನ್ನು ಆಶೀರ್ವದಿಸಪ್ಪ. ತಂದೆ, ಮಗ, ಪರಿಶುದ್ಧಾತ್ಮನೆಂಬ ತ್ರೇಕ ದೇವರ ಹೆಸರಿನಲ್ಲಿ ಈ ಆರಾಧನೆಯು ಪ್ರಾರಂಭವಾಗಲಿ. ಆಮೇನ್. ದೇವರನ್ನು ಸ್ತುತಿಸಿ ಕೊಂಡಾಡುವ ಹಾಗೆ 30ನೇ ಸಂಗೀತದಲ್ಲಿ ಪ್ರಾರಂಭದ 4 ಚರಣಗಳನ್ನು ನಾವು ಹಾಡೋಣ. 30ನೇ ಸಂಗೀತ ಪ್ರಾರಂಭದ 4 ಚರಣಗಳು. ಭೂಪರಲೋಕ ದೇವರೇ, ಸಮಸ್ತ ಕೊಡುವಾತನೇ, ಅನಂತ ಸ್ತೋತ್ರ ನಿನಗೆ ದಯಾಪ್ರನೆ. Samasta
ಹೊಸ ಆರಾಧನಾ ಕ್ರಮದ ಪುಸ್ತಕ 81ನೇ ಪುಟ 3ನೇ ವಿಧಾನವನ್ನು ನಾವು ಅನುಸರಿಸಿ ನಮ್ಮ ಆರಾಧನೆಯನ್ನು ಮುಂದುವರಿಸೋಣ. ದೇವರನ್ನು ಆರಾಧಿಸೋಣ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಕರ್ತನಿಗೆ ಸಾಷ್ಟಾಂಗವರೆಗೆ ಆರಾಧಿಸೋಣ. ಕರ್ತನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಕರ್ತನಾದ ನಮ್ಮ ದೇವರು ಕರುಣಿಸುವವನು ಕ್ಷಮಿಸುವವನೂ ಆಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿದ್ದೆವಲ್ಲ. ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ. ತನ್ನ ಸೇವಕರಾದ ಪ್ರವಾದಿಗಳ ಮೂಲಕ ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಯೇಸು ಇಂತೆಂದನು, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಆರಾಧನೆಯನ್ನು ಕೃತಜ್ಞತಾ ಸ್ತುತಿಯನ್ನು ನಿನಗೆ ಸಮರ್ಪಿಸಲು ನಿನ್ನ ಪಾದ ಸನ್ನಿಧಿಗೆ ಬಂದಿರ್ತೇವೆ. ನಾವು ನಮ್ಮ ಪಾಪಗಳನ್ನು ಯಥಾರ್ಥವಾಗಿ ಅರಿಕೆ ಮಾಡುವಂತೆಯೂ ನಮಗಾಗಿ ಮಾತ್ರವಲ್ಲದೆ ಬೇರೆಯವರಿಗಾಗಿ ಪ್ರಾರ್ಥಿಸುವಂತೆಯೂ ಸಹಾಯ ಮಾಡು. ನಿನ್ನ ವಾಕ್ಯವನ್ನು ಕೇಳಿ ನಿನ್ನ ಪ್ರೀತಿಯ ಮಹಾತ್ಯೇಶವನ್ನು ಹೆಚ್ಚೆಚ್ಚಾಗಿ ಗ್ರಹಿಸುವಂತೆಯೂ ನಮ್ಮ ಜೀವಮಾನದೆಲ್ಲ ನಿನ್ನ ಕೃಪೆಯ ಫಲಗಳನ್ನು ಕೊಡುತ್ತಾ ಬರುವಂತೆಯೂ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ದೇವರ ಪರಿಶುದ್ಧ ಸನ್ನಿಧಾನದಲ್ಲಿ ನಾವು ಏನಾಗಿದ್ದೇವೆ ಎಂಬುದನ್ನು ಅರಿತುಕೊಳ್ಳೋಣ. ಯೆಹೋವನು ಕನಿಕರವೂ ದಯೆಯೂ ದೀರ್ಘಶಾಂತಿಯೂ ಪೂರ್ಣ ಪ್ರೀತಿಯೂ ಉಳ್ಳವನು. ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ, ನಿತ್ಯವೂ ಕೋಪಿಸುವವನಲ್ಲ. ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕನಿಕರಿಸುತ್ತಾನೆ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಒಂದು ನಿಮಿಷ ಮೌನವಾಗಿದ್ದು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ತಿಳಿದೋ ತಿಳಿಯದೆ ಮಾಡಿದಂಥ ವೈಯಕ್ತಿಕ ಅಪರಾಧಗಳನ್ನು ಒಪ್ಪಿಕೊಳ್ಳೋಣ, ಬಿಟ್ಟು ಬಿಡೋಣ, ಆತನಿಂದ ಕ್ಷಮಾಪಣೆಯನ್ನು ಪಡೆದುಕೊಳ್ಳೋಣ. ಎಲ್ಲರೂ ಒಟ್ಟಾಗಿ ಪಾಪದ ಅರಿಕೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನು ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದ್ದಾಗಿರುವುದನ್ನೇ ಮಾಡಿದ್ದೇನೆ. ದೇವರೇ, ನನ್ನ ಶುದ್ಧ ಹೃದಯವನ್ನು ನಿರ್ಮಿಸು. ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಳ್ಳೋಣ. ಓ ದೇವರೇ, ಸದಾ ಕರುಣೆ ತೋರಿಸುವುದು, ಕ್ಷಮಿಸುವುದು ನಿನ್ನ ಸ್ವಭಾವವೇ ಆಗಿದೆ. ನಮ್ಮ ಬಡ ಭಿನ್ನಹಗಳನ್ನು ಲಾಲಿಸಿ, ನಮ್ಮ ಪಾಪಗಳ ಸಂಕೋಲೆಯಿಂದ ನಾವು ಬಂಧಿತರಾಗಿದ್ದರೂ ಕರುಣಾಸಾಗರನಾದ ನೀನು
ನಮ್ಮ ಮಧ್ಯಸ್ಥನೂ ಸಹಾಯಕನೂ ಆಗಿರುವ ಯೇಸು ಕ್ರಿಸ್ತನ ಘನಕ್ಕಾಗಿ ನಮ್ಮನ್ನು ಬಿಡುಗಡೆ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಕೀರ್ತನ ಸಂಗ್ರಹಗಳು 45ನೇ ಅಧ್ಯಾಯ. ಉಕ್ತಿ ಪ್ರತ್ಯುಕ್ತಿಯಾಗಿ ಓದಿಕೊಳ್ಳೋಣ. ಒಂದು ದಿವ್ಯ ವಿಷಯವನ್ನು ಹೇಳುವುದಕ್ಕೆ ನನ್ನ ಹೃದಯವು ತವಕಪಡುತ್ತದೆ. ನಾನು ರಾಜನನ್ನು ಕುರಿತು ಈ ಪದ್ಯವನ್ನು ರಚಿಸುವೆನು. ನನ್ನ ನಾಲಿಗೆಯು ಒಳ್ಳೆಯ ಬರವಣಿಗೆಗಸ್ತನ ಲೇಖನಿಯಂತೆ ಸಿದ್ಧವಾಗಿದೆ. ಶೂರನೇ, ಮಹಿಮಾ ಪ್ರಭಾವಗಳನ್ನು ಧರಿಸಿಕೊಂಡು ಸೊಂಟಕ್ಕೆ ಪಟ್ಟದ ಕತ್ತಿಯನ್ನು ಕಟ್ಟಿಕೋ. ನಿನ್ನ ಬಾಣಗಳು ಮಹಾ ತೀಕ್ಷ್ಣವಾಗಿರುವವು. ಅವು ರಾಜ ವಿರೋಧಿಗಳ ಎದೆಯನ್ನು ಭೇದಿಸುವವು. ಶತ್ರು ಜನಾಂಗಗಳು ನಿನ್ನ ಪಾದದ ಕೆಳಗೆ ಬೀಳುವವು. ನೀನು ಧರ್ಮವನ್ನು ಪ್ರೀತಿಸಿದ್ದಿ, ಅಧರ್ಮವನ್ನು ದ್ವೇಷಿಸಿದ್ದಿ. ಆದುದರಿಂದ ದೇವರು ನಿನ್ನ ದೇವರೇ ನಿನ್ನನ್ನು ನಿನ್ನ ಜೊತೆಗಾರರಿಗಿಂತ ಉನ್ನತ ಸ್ಥಾನಕ್ಕೆ ಏರಿಸಿ ಪರಮಾನಂದ ತೈಲದಿಂದ ಅಭಿಷೇಕಿಸಿದ್ದಾನೆ. ನಿನ್ನ ಸ್ತ್ರೀ ಪರಿವಾರದಲ್ಲಿ ರಾಜಕುಮಾರಿಯರು ಇದ್ದಾರೆ. ಪಟ್ಟದ ರಾಣಿಯು ಓಫಿರ್ ದೇಶದ ಬಂಗಾರದ ಆಭರಣಗಳಿಂದ ಭೂಷಿತಳಾಗಿ ನಿನ್ನ ಬಲಭಾಗದಲ್ಲಿ ನಿಂತಿರುವಳು. ಆಗ ರಾಜನು ನಿನ್ನ ಲಾವಣ್ಯವನ್ನು ನೋಡಲಿ ಪರೀಕ್ಷಿಸುವನು. ಆತನೇ ನಿನಗೆ ಒಡೆಯನು, ಆತನಿಗೆ ನಮಸ್ಕರಿಸು. ಅಂತಃಪುರದಲ್ಲಿ ರಾಜಕುಮಾರಿಯು ಎಷ್ಟೋ ವೈಭವದಿಂದಿದ್ದಾಳೆ. ಆಕೆಯು ಜರತಾರಿಯ ವಸ್ತ್ರವನ್ನು ಧರಿಸಿಕೊಂಡಿದ್ದಾಳೆ. ಅವರು ಸಂಭ್ರಮೋತ್ಸವದಿಂದ ಬಂದು ಅರಮನೆಯೊಳಕ್ಕೆ ಪ್ರವೇಶಿಸುವರು. ಒಟ್ಟಾಗಿ ಓದೋಣ. ನಿನ್ನ ಹೆಸರು ಯಾವಾಗಲೂ ಜ್ಞಾಪಕದಲ್ಲಿ ಇರುವಂತೆ ನಾನು ಮಾಡುವೆನು. ಆದುದರಿಂದ ಎಲ್ಲ ಜನಗಳು ನಿನ್ನನ್ನು ಯುಗಾಂತರಗಳಲ್ಲಿಯೂ ಹೊಗಳುವರು.
ಈ ದಿನದಲ್ಲಿ ಮೊದಲನೇ ಪಾರಾಯಣಕ್ಕಾಗಿ ನೇಮಕವಾದ ಸತ್ಯವೇದ ಭಾಗವು ಮಲಾಕಿಯನ ಪ್ರವಾದನ ಗ್ರಂಥ 2ನೇ ಅಧ್ಯಾಯ 13ನೇ ವಚನದಿಂದ 16ನೇ ವಚನದವರೆಗೆ. ಮಲಾಕಿಯನ ಪ್ರವಾದನ ಗ್ರಂಥದಿಂದ 2ನೇ ಅಧ್ಯಾಯ 13ನೇ ವಚನದಿಂದ 16ನೇ ವಚನದವರೆಗೆ. ಇನ್ನೊಂದನ್ನು ನಡೆಸುತ್ತೀರಿ, ಯೆಹೋವನ ಯಜ್ಞವೇದಿಯನ್ನು ಕಣ್ಣೀರಿನಿಂದಲೂ ಅಳುವಿಕೆಯಿಂದಲೂ ನರಳಾಟದಿಂದಲೂ ತುಂಬಿಸಿ ಮುಚ್ಚುತ್ತೀರಿ. ಆದ ಕಾರಣ ಆತನು ನಿಮ್ಮ ನೈವೇದ್ಯವನ್ನು ಇನ್ನೂ ಲಕ್ಷಿಸನು, ನಿಮ್ಮ ಕೈಯಿಂದ ಅದನ್ನು ಪ್ರಸನ್ನನಾಗಿ ಸ್ವೀಕರಿಸನು. ಇದೇಕೆ ಅನ್ನುತ್ತೀರಾ? ನಿನಗೂ ನಿನ್ನ ಯೌವನದ ಹೆಂಡತಿಗೂ ಆದ ಒಡಂಬಡಿಕೆಗೆ ಯೆಹೋವನೇ ಸಾಕ್ಷಿಯಾಗಿದ್ದಾನಲ್ಲ. ನಿನ್ನ ಸಹಚಾರಿಣಿಯೂ ನಿನ್ನ ಒಡಂಬಡಿಕೆಯ ಪತ್ನಿಯೂ ಆದ ಆಕೆಗೆ ದ್ರೋಹ ಮಾಡಿದ್ದಿ. ಪರಮಾತ್ಮಂಶನಾದ ಯಾವನೂ ಹೀಗೆ ಮಾಡಲಿಲ್ಲ. ಆ ಪ್ರಸಿದ್ಧನೊಬ್ಬನು ಏಕೆ ಇಂಥ ಕೃತ್ಯ ಮಾಡಿದನು? ದೇವರ ವರವಾದ ಸಂತಾನವನ್ನು ಹಾರೈಸಿಯೇ. ಹೀಗಿರಲು ನಿಮ್ಮ ಆತ್ಮವನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳಿರಿ. ಯಾವನೂ ತನ್ನ ಯೌವನದ ಪತ್ನಿಗೆ ದ್ರೋಹ ಮಾಡದಿರಲಿ. ಇಸ್ರಾಯೇಲಿನ ದೇವರಾದ ಯೆಹೋವನು ಇಂತೆನ್ನುತ್ತಾನೆ, ನಾನು ಪತ್ನಿ ತ್ಯಾಗವನ್ನು, ಹೆಂಡತಿಗೆ ಅನ್ಯಾಯ ಮಾಡುವವನನ್ನು ಹಾಗೆ ಮಾಡುತ್ತೇನೆ. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಆದ ಕಾರಣ ನಿಮ್ಮ ಆತ್ಮವನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳಿರಿ, ದ್ರೋಹ ಮಾಡಬೇಡಿರಿ ಎಂಬುದೇ. ನಿನಗೆ ಸ್ತೋತ್ರವಾಗಲಿ. 2ನೇ ವೇದ ಭಾಗಕ್ಕಾಗಿ ನೇಮಕವಾದಂಥ ಭಾಗ ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ ಪೂರ್ತಿಯಾಗಿ ಮತ್ತು 14ನೇ ಅಧ್ಯಾಯದ 1 ವಚನ ಮಾತ್ರ. ದೇವರ ವಾಕ್ಯವನ್ನು ಓದಿ ಕೇಳೋಣ. ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು ಗಣಗಣಿಸುವ ತಾಳವೂ ಆಗಿದ್ದೇನೆ. ನನಗೆ ಪ್ರವಾದನ ವರವಿದ್ದರೂ ಎಲ್ಲ ರಹಸ್ಯಗಳು ಸಕಲ ವಿಧವಾದ ವಿದ್ಯೆಯೂ ತಿಳಿದರೂ ಬೆಟ್ಟಗಳನ್ನು ತೆಗೆದುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರೂ ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನೂ ಅಲ್ಲದವನಾಗಿದ್ದೇನೆ. ನನಗಿರುವುದೆಲ್ಲವನ್ನೂ ಅನ್ನದಾನ ಮಾಡಿದರೂ ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರೂ ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನು ಪ್ರಯೋಜನವಾಗುವುದಿಲ್ಲ. ಪ್ರೀತಿಯು ಬಹು ತಾಳ್ಮೆ ಉಳ್ಳದ್ದು, ಪ್ರೀತಿಯು ದಯ ತೋರಿಸುವುದು, ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟಿ ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಲ್ಲಿಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ, ಎಲ್ಲವನ್ನೂ ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನೂ ನಂಬುತ್ತದೆ, ಎಲ್ಲವನ್ನೂ ನಿರೀಕ್ಷಿಸುತ್ತದೆ, ಎಲ್ಲವನ್ನೂ ಸಹಿಸಿಕೊಳ್ಳುತ್ತದೆ. ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ. ಪ್ರವಾದನೆಗಳ ಇಲ್ಲದಂತಾಗುವು, ವಾಣಿಗಳು ನಿಂತು ಹೋಗುವವು, ವಿದ್ಯೆಯೂ ಇಲ್ಲದಂತಾಗುವುದು. ಅಪೂರ್ಣವಾಗಿ ತಿಳಿದುಕೊಳ್ಳುತ್ತೇವೆ, ಅಪೂರ್ಣವಾಗಿ ಪ್ರವಾದಿಸ್ತೇವೆ. ಆದರೆ ಸಂಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ಇಲ್ಲದಂತಾಗುವುದು. ನಾನು ಬಾಲಕನಾಗಿದ್ದಾಗ ಬಾಲಕನ ಮಾತನಾಡಿದೆನು, ಬಾಲಕನ ಸುಖ ದುಃಖಗಳನ್ನು ಅನುಭವಿಸಿದನು, ಬಾಲಕನ ಆಲೋಚನೆ ಮಾಡಿಕೊಂಡೆನು. ಪ್ರಾಯಸ್ಥನಾದ ಮೇಲೆ ಬಾಲ್ಯದಗಳನ್ನು ಬಿಟ್ಟು ಬಿಟ್ಟೆನು. ಈಗ ಕಂಚಿನ ದರ್ಪಣದಲ್ಲಿ ಕಾಣಿಸುವಂತೆ ದೇವರ ಮುಖವು ನಮಗೆ ಮಬ್ಬಾಗಿ ಕಾಣಿಸುತ್ತದೆ. ಆಗ ಮುಖಾಮುಖಿಯಾಗಿ ಆತನನ್ನು ನೋಡುವೆವು. ಈಗ ಸ್ವಲ್ಪ ಮಾತ್ರ ನನಗೆ ತಿಳಿದದೆ, ಆಗ ದೇವರು ನನ್ನನ್ನು ಸಂಪೂರ್ಣವಾಗಿ ತಿಳ್ಕೊಂಡಂತೆ ನಾನು ಸಂಪೂರ್ಣವಾಗಿ ತಿಳಿದುಕೊಳ್ಳುವೆನು. ಹೀಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರೇ ನಿಲ್ಲುತ್ತವೆ. ಇವುಗಳು ದೊಡ್ಡದು ಪ್ರೀತಿಯೇ. ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಅದು ಪವಿತ್ರಾತ್ಮ ಉಂಟಾಗುವ ವರಗಳನ್ನು, ಅವಳೊಳಗೆ ವಿಶೇಷವಾಗಿ ಪ್ರವಹಿಸುವ ವರವನ್ನೇ ಆಸಕ್ತಿಯಿಂದ ಅಪೇಕ್ಷಿರಿ ಎಂಬುವಂಥದ್ದೇ. ಸ್ತೋತ್ರವಾಗಲಿ.
ಹಾಡುವ ಜ್ಞಾನ ಕೀರ್ತನೆಯಲ್ಲಿ 19ನೇ ಜ್ಞಾನ ಕೀರ್ತನೆ ಹಾಡಿಕೊಳ್ಳೋಣ. ಸುಂದರ ರಕ್ಷಕನೇ, ನಿನ್ನ ವಂದಿತ ನಾಮವನ್ನೇ. ರಕ್ಷಕನೇ ನಿನ್ನ ವಂದಿತ ನಾಮವನೇ ಕುಂದದ ಕೀರ್ತಿಸಿ ಎಂದಿಗೂ ಹಾಡುತ್ತ ಮಾಂದು ಭಜಿಪೆವಯ್ಯ, ಮಾಂದು ಭಜಿಪೆವಯ್ಯ. ಪತಿಯೇ ನೀ ಪರಿಮಳ ವಾಸನೆ, ನರರೊಳು ಲೈಪತಿಯೇ ನೀ ಪರಿಮಳ ವಾಸನೆ, ಧರಣಿಯ ಭಕ್ತರ ಸ್ಮರಣೆಗೆ ಯೋಗ್ಯನು ನಿರುತವು ಸದ್ಗುರುವೇ, ನಿರುತವು ಸದ್ಗುರುವೇ. ರಕ್ಷಕನೇ ನಿನ್ನ ವಂದಿತ ನಾಮವನೇ ಕುಂದದ ಕೀರ್ತಿಸಿ ಎಂದಿಗೂ ಹಾಡುತ್ತ ಮಾಂದು ಭಜಿಪೆವಯ್ಯ, ಮಾಂದು ಭಜಿಪೆವಯ್ಯ. ಪರಮದಯಾಕರನೇ ನೀ ಧರಣಿಯ ಭಾಸ್ಕರನೇ, ಪರಮದಯಾಕರನೇ ನೀ ಧರಣಿಯ ಭಾಸ್ಕರನೇ, ನರರಿಗೆ ಮಾರ್ಗವು ವರಗಳ ಮೂಲವು ಕರುಣೆಯ ಸಾಗರನೇ, ಕರುಣೆಯ ಸಾಗರನೇ. ರಕ್ಷಕನೇ ನಿನ್ನ ವಂದಿತ ನಾಮವನೇ ಕುಂದದ ಕೀರ್ತಿಸಿ ಎಂದಿಗೂ ಹಾಡುತ್ತ ಮಾಂದು ಭಜಿಪೆವಯ್ಯ, ಮಾಂದು ಭಜಿಪೆವಯ್ಯ. ಅರಸನು ನೀನೆ ಮಗೆ ಅತಿ ಮರದಲ್ಲಿ ನೀನೆಡೆಗೆ, ಅರಸನು ನೀನೆ ಮಗೆ ಅತಿ ಮರದಲ್ಲಿ ನೀನೆಡೆಗೆ, ಸ್ಮರಣೆಯ ಮಾಡುತ್ತ ಬರುವೆವು ಕಾಂತನೆ ಅರಸೆಂಬನಾದರಿಸೈ, ಅರಸೆಂಬನಾದರಿಸೈ. ಸುಂದರ ರಕ್ಷಕನೇ ನಿನ್ನ ವಂದಿತ ನಾಮವನೇ ಕುಂದದ ಕೀರ್ತಿಸಿ ಎಂದಿಗೂ ಹಾಡುತ್ತ ಮಾಂದು ಭಜಿಪೆವಯ್ಯ, ಮಾಂದು ಭಜಿಪೆವಯ್ಯ. ಸುವಾರ್ಥ ದೇವರ ವಾಕ್ಯ. ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 2ರಿಂದ 9ನೇ ವಾಕ್ಯ. ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 2ನೇ ವಾಕ್ಯದಿಂದ 9ನೇ ವಾಕ್ಯ. ದೇವರ ವಾಕ್ಯವನ್ನು ಕೇಳೋಣ. ಅಲ್ಲಿಂದ ಆತನು ಎದ್ದು ಯೂದಾಯ ಪ್ರಾಂತ್ಯಕ್ಕೂ ಯೋರ್ದನ್ ಹೊಳೆಯ ಆಚೆಯ ಸೀಮೆಗೂ ಬಂದನು. ಅಲ್ಲಿ ಜನರು ತಿರುಗಿ ಗುಂಪು ಗುಂಪಾಗಿ ಆತನ ಬಳಿಗೆ ಕೂಡಿ ಬರಲು ಆತನು ತಿರುಗಿ ಎಂದಿನಂತೆ ಅವರಿಗೆ ಉಪದೇಶ ಮಾಡುತ್ತಿದ್ದನು. ಆಗ ಫರಿಸಾಯರು ಹತ್ತಿರಕ್ಕೆ ಬಂದು ಆತನನ್ನು ಪರೀಕ್ಷಿಸಬೇಕೆಂಬ ಯೋಚನೆಯಿಂದ
ಒಬ್ಬನು ಹೆಂಡತಿಯನ್ನು ಬಿಟ್ಟು ಬಿಡುವುದು ಧರ್ಮವೋ ಹೇಗೆ ಎಂದು ಕೇಳಿದರು. ಆತನು ಅದಕ್ಕೆ, ಮೋಶೆ ನಿಮಗೆ ಏನು ಆಜ್ಞೆ ಕೊಟ್ಟನು ಅನ್ನಲಾಗಿ ಅವರು ತ್ಯಾಗಪತ್ರವನ್ನು ಬರೆದುಕೊಟ್ಟು ಆಕೆಯನ್ನು ಬಿಟ್ಟು ಬಿಡಬಹುದೆಂದು ಮೋಶೆಯು ಅಪ್ಪಣೆ ಕೊಟ್ಟನು ಅಂದರು. ಆದರೆ ಯೇಸು ಅವರಿಗೆ, ಅವನು ನಿಮ್ಮ ಮೊಂಡುತನವನ್ನು ನೋಡಿ ನಿಮಗೆ ಇಂಥ ಆಜ್ಞೆಯನ್ನು ಬರೆದಿಟ್ಟನು. ದೇವರಾದರೋ ಸೃಷ್ಟಿಯ ಮೊದಲಿನಿಂದಲೇ ಮನುಷ್ಯರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನೆಂತಲೂ, ಈ ಕಾರಣದಿಂದ ಪುರುಷನು ತನ್ನ ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಂಡು ಅವರಿಬ್ಬರು ಒಂದೇ ಶರೀರವಾಗಿರುವಂತಲೂ ಬರೆದಿದೆ. ಹೀಗಿರುವಲ್ಲಿ ಅವರು ಇನ್ನು ಇಬ್ಬರಲ್ಲ, ಒಂದೇ ಶರೀರವಾಗಿದ್ದಾರೆ. ಆದುದರಿಂದ ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು ಎಂದು ಹೇಳಿದನು ಎಂಬುದೇ. ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಕ್ರೈಸ್ತ ವಿಶ್ವಾಸವನ್ನು ನಾವು ಸಭೆಯಾಗಿ ಆರಿಕೆ ಮಾಡುವ ಹಾಗೆ ಉದ್ವಾದ ದೇವಾನಂದ ಕರ್ಮ ಪುಸ್ತಕ ಪುಟ ಸಂಖ್ಯೆ 85ರಿಂದ ಪ್ರಾರಂಭವಾಗುವಂಥ ಅಪೋಸ್ತಲಿಕ ಬೋಧನಾ ಸಾರಾಂಶವನ್ನು ಒಟ್ಟಾಗಿ ಆರಿಕೆ ಮಾಡೋಣ. ಅಪೋಸ್ತಲಿಕ ಬೋಧನಾ ಸಾರಾಂಶ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಉಣಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತರಿಂದ ಎದ್ದು ಪರಲೋಕಕ್ಕೇರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ತೀರಿಸುವನು ನಮ್ಮ ನಂಬುತ್ತೇನೆ. ನಾನು ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯಜೀವ ಉಂಟೆಂದು ನಂಬುತ್ತೇವೆ. ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೈವಜನರೇ, ಕಳೆದ 2 ವಾರಗಳಲ್ಲಿ ನಾವು ದೇವಾಲಯದಲ್ಲಿ ದೇವರನ್ನು ಆರಾಧಿಸಲಿಕ್ಕೆ ಸಾಧ್ಯವಾಯಿತು. ಆ ಸಂದರ್ಭಗಳಲ್ಲಿ ನೀವು ಹಿಂದೆ ನಿಮ್ಮ ಕುಟುಂಬದವರೊಟ್ಟಿಗೆ ಸೇರಿ ಸಂಗ್ರಹಿಸಿದಂಥ ಕಾಣಿಕೆಯನ್ನು ಆಲಯಕ್ಕೆ ತಂದು ಸಮರ್ಪಿಸಿದ್ದೀರಿ. ಅದಕ್ಕೆ ನಾವು ಈ ಸಂದರ್ಭದಲ್ಲಿ ನಿಮಗೆ ಉಪಕಾರವನ್ನು ಹೇಳ್ತೇವೆ. ಈಗ ಮತ್ತೆ ಲಾಕ್ಡೌನ್ ಇರುವುದರಿಂದ ನಾವು ಆನ್ಲೈನಲ್ಲಿ ಆರಾಧನೆಯನ್ನು ನಡೆಸ್ತಾ ಇದ್ದೇವೆ. ಮಗದೊಮ್ಮೆ ನಾವು ನಿಮ್ಮನ್ನು ಪ್ರೀತಿಯಿಂದ ವಿನಂತಿಸ್ಕೊಳ್ತೇವೆ, ದೇವರನ್ನು ಆರಾಧಿಸುವಾಗ ನಿಮ್ಮ ಕಾಣಿಕೆಗಳನ್ನು ನೀವು ಸಂಗ್ರಹಿಸಿರಿ. ಅದನ್ನು ಪ್ರತ್ಯೇಕವಾಗಿಟ್ಟು ಮುಂದಿನ ದಿನಗಳಲ್ಲಿ ದೇವಾಲಯಗಳಲ್ಲಿ ಆರಾಧನೆ ನಡೆಸಲ್ಪಡುವಾಗ ಅದನ್ನು ನೀವು ತಂದು ಕರ್ತನ ಸೇವೆಗೆ ಸಮರ್ಪಿಸಿರಿ ಎಂಬುದಾಗಿ ನಾನು ಪ್ರೀತಿಯಿಂದ ವಿನಂತಿಸ್ಕೊಳ್ತೇನೆ. ಅಥವಾ ನಿಮ್ಮ ಸಭಾಪಾಲಕರನ್ನು, ನಿಮ್ಮ ಸಭೆಯ ಖಜಾಂಚಿಗಳನ್ನು ನೀವು ಸಂಪರ್ಕಿಸಿ ಅವರ ಬಳಿಯಲ್ಲಿ ನಿಮ್ಮ ಕಾಣಿಕೆಗಳನ್ನು ನೀವು ಮುಟ್ಟಿಸಬಹುದು. ಯಾಕೆಂತ ಹೇಳಿದ್ರೆ ಈ ದಿನಗಳಲ್ಲಿ ಸಭೆಗಳಲ್ಲಿ ಆರ್ಥಿಕವಾದಂಥ ಕೊರತೆ ಬಹಳಷ್ಟು ಇದೆ. ನಿಮ್ಮ ಕಾಣಿಕೆಯ ಅಗತ್ಯತೆ ಖಂಡಿತವಾಗಿಯೂ ಸಭೆಗೆ ಇದೆ. ಇದನ್ನು ನೀವು ಮನಸ್ಸಿನಲ್ಲಿಟ್ಟುಕೊಂಡು ಉದಾರವಾದಂಥ ಕಾಣಿಕೆಯನ್ನು ಕರ್ತನ ಸೇವೆಗೆ ಸಮರ್ಪಿಸಬೇಕೆಂಬುದಾಗಿ ನಾನು ಪ್ರೀತಿಯಿಂದ ವಿನಂತಿಸಿಕೊಳ್ತೇನೆ. ಪರಿಶುದ್ಧಾತ್ಮನೇ,
ಪ್ರಾರ್ಥನೆ ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯ ಭರಿತನಾದಂಥ ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನೀನು ನಮ್ಮನ್ನು ಆಶೀರ್ವಾದ ಮಾಡಿ ಅದ್ಭುತವಾದಂಥ ಕರಗಳಲ್ಲಿ ನಡೆಸ್ಕೊಂಡು ಬಂದಿದ್ದೀಯಪ್ಪ. ನಮ್ಮ ಕುಟುಂಬಗಳನ್ನು ನೀನು ಆಶೀರ್ವದಿಸೋದಕ್ಕಾಗಿ ಸ್ತೋತ್ರ. ನಿನ್ನನ್ನು ಇವತ್ತು ನಮ್ಮ ಕುಟುಂಬದ ಎಲ್ಲ ಸದಸ್ಯರ ಜೊತೆಯಲ್ಲಿ ಕುಳಿತು ಆರಾಧಿಸುವಂಥ ಭಾಗ್ಯವನ್ನು ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ಪ್ರೀತಿಯುಳ್ಳ ದೇವರೇ, ಹೀಗೆ ನಿನ್ನನ್ನು ಆರಾಧಿಸುವಾಗ ನಿನ್ನ ಸೇವೆಗೆ ಸಹಾಯವಾಗುವುದಕ್ಕಾಗಿ ಕಾಣಿಕೆಗಳನ್ನು ತಂದು ಸಮರ್ಪಿಸಿದ್ದೇವೆ. ಇದನ್ನು ನಿನ್ನ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳಬೇಕೆಂಬುದಾಗಿ ಪ್ರಾರ್ಥಿಸುತ್ತಾ ನಿನ್ನ ಪ್ರೀತಿಯುಳ್ಳ ಕರಗಳಿಗೆ ಈ ಕಾಣಿಕೆಯನ್ನು ಒಪ್ಪಿಸ್ತೇವೆ. ಭಕ್ತರು ತಮ್ಮ ಕುಟುಂಬಗಳಲ್ಲಿ ಕುಳಿತು ನಿನ್ನನ್ನು ಆರಾಧಿಸುವಾಗ ನಿನ್ನ ಸೇವೆಗೆ ಕೊಡಲಿಚ್ಛಿಸಿರುವ ಕಾಣಿಕೆಗಳನ್ನು ಈಗಾಗಲೇ ಅವರು ಸಂಗ್ರಹಿಸಿದ್ದಾರೆ. ನಮ್ಮ ದೇವರೇ, ಪ್ರತಿ ಕುಟುಂಬದವರು ಸಂಗ್ರಹಿಸಿರುವಂಥ ಕಾಣಿಕೆಯನ್ನು ನೀನು ಆಶೀರ್ವಾದ ಮಾಡು. ಮುಂದಿನ ದಿನಗಳಲ್ಲಿ ಅವರು ನಿನ್ನ ಆಲಯಕ್ಕೆ ತಂದು ಸಮರ್ಪಿಸುವಾಗ ಅಮೂಲಕವಾದಂಥ ನಿನ್ನ ಆಶೀರ್ವಾದಗಳು ಅತ್ಯಧಿಕವಾಗಿ ಆ ಕುಟುಂಬಗಳ ಮೇಲೆ ನೀನು ಸುರಿಸು ಎಂಬುದಾಗಿ ನಿನ್ನನ್ನು ಪ್ರಾರ್ಥಿಸ್ತೇವೆ. ಪ್ರತಿಯೊಂದೊಂದು ಕುಟುಂಬವನ್ನು ನಿನ್ನ ಮುಂದೆ ನೆನಪಿಗೆ ತಂದುಕೊಳ್ತೇವೆ. ಗಂಡ ಹೆಂಡತಿ ಮಕ್ಕಳು ಪ್ರೀತಿಯಿಂದ ಅನ್ಯೂನ್ಯತೆಯಿಂದ ಸಂತೋಷವಾಗಿ ನೀನು ಕೊಟ್ಟಂಥ ಜೀವನವನ್ನು ಅವರು ಕಳೀಲಿಕ್ಕಾಗುವಾಗಿ ನೀನು ಆಶೀರ್ವಾದ ಮಾಡು. ಅವರೆಲ್ಲ ಕೊರತೆಗಳನ್ನು ತೆಗೆದುಹಾಕು. ಅಗತ್ಯವುಳ್ಳ ಎಲ್ಲ ನಿನ್ನ ಕೃಪಾವರಗಳನ್ನು ದಯಪಾಲಿಸಿಕೊಡು. ಕಳೆದ ವಾರದಲ್ಲಿ ತಮ್ಮ ಜನ್ಮದಿನವನ್ನು ಆಚರಿಸಿದವರು, ಮದುವೆಯ ದಿನವನ್ನು ಆಚರಿಸಿರುವವರನ್ನು ನಿನ್ನ ಮುಂದೆ ನೆನಪಿಗೆ ತಂದುಕೊಂಡು ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ನೀನು ಕೊಟ್ಟಂಥ ಆ ನೂತನ ವರ್ಷದಲ್ಲಿ ಅವರು ಸಂತೋಷವಾಗಿ ಆರೋಗ್ಯದಿಂದ ನಿನ್ನ ಕೃಪಾವರಗಳನ್ನು ಹೊಂದಿದವರಾಗಿ ಜೀವಿಸಲಿ. ಹಾಗೆ ಬೇಕಾದಂಥ ಎಲ್ಲ ಆಶೀರ್ವಾದಗಳನ್ನು ಪ್ರಿಯರಿಗೆ ನೀನು ದಯಪಾಲಿಸಿಕೊಡು ಎಂದು ಪ್ರಾರ್ಥಿಸ್ತೇವೆ. ನಮ್ಮ ದೇವರೇ, ನಮ್ಮ ಕರ್ನಾಟಕ ಸರ್ಕಾರವನ್ನು ನಿನ್ನ ಪ್ರೀತಿಯುಳ್ಳ ಕರಗಳಿಗೆ ಒಪ್ಪಿಸಿಕೊಳ್ತೇವೆ. ನೂತನ ಮುಖ್ಯಮಂತ್ರಿಯ ಆಯ್ಕೆಯಾಗಿದೆ. ಹೊಸ ಮಂತ್ರಿಮಂಡಲದ ರಚನೆಯಾಗಿದೆ. ಉತ್ತಮವಾದಂಥ ಆಡಳಿತವನ್ನು ಕೊಡುವುದಕ್ಕೆ ನಾಯಕರುಗಳನ್ನು ನೀನು ಆಶೀರ್ವದಿಸಬೇಕೆಂಬುದಾಗಿ ನಿನ್ನನ್ನು ಪ್ರಾರ್ಥಿಸ್ತೇವೆ. ಕೋವಿಡ್-19 ಮತ್ತೊಮ್ಮೆ ಅಧಿಕವಾಗುವ ಸೂಚನೆಗಳು ಕಾಣುತ್ತಿವೆ. ಈಗಾಗಲೇ ಇಡೀ ದೇಶವೇ ಜಗತ್ತೇ ತತ್ತರಿಸಿ ಹೋಗಿದೆ. ಕೋವಿಡ್-19 ನಿಮಿತ್ತವಾಗಿ ಅನೇಕ ಸಮಸ್ಯೆಗಳಿಗೆ ಜನರು ತುತ್ತಾಗಿದ್ದಾರೆ. ಬಹುದೀನತೆಯಿಂದ ನಿನ್ನನ್ನು ಅಂಗಲಾಚಿ ಪ್ರಾರ್ಥಿಸ್ತೇವೆಪ್ಪ. ಈ ಕೊರೋನಾ ಸೋಂಕನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿ ನಾಶ ಮಾಡಿ ಕೋವಿಡ್-19ನಿಂದ ನಮ್ಮನ್ನು ಬಿಡುಗಡೆ ಮಾಡು. ಜನರೆಲ್ಲರೂ ನಿನ್ನ ಆಶೀರ್ವಾದಗಳಿಂದ ಸಂತೋಷವಾಗಿ ಜೀವಿಸುವುದರಲ್ಲಿ ಕೃಪೆ ತೋರಿಸು. ಈ ಕಷ್ಟದ ಪರಿಸ್ಥಿತಿಗಳಲ್ಲಿ ಎಲ್ಲರ ಜೊತೆಯಲ್ಲಿ ನೀನಿದ್ದು ಪ್ರತಿಯೊಬ್ಬೊಬ್ಬರನ್ನು ಬಲಪಡಿಸು, ಆಶೀರ್ವದಿಸು ಎಂಬುದಾಗಿ ಪ್ರಾರ್ಥಿಸುತ್ತಾ ನಮ್ಮನ್ನು ನಮ್ಮ ಕಾಣಿಕೆಗಳನ್ನು ನಿನ್ನ ಪ್ರೀತಿಯುಳ್ಳ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ಈ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದಂಥ ಯೇಸು ಸ್ವಾಮಿಯವರ ಹೆಸರಿನಲ್ಲಿ ಬಹುದೀನತೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್. Nana Gurama
ಪ್ರಭು ಯೇಸು ಕ್ರಿಸ್ತನಲ್ಲಿ ಅತಿ ಪ್ರೀತಿಯುಳ್ಳ ದೇವಜನರೇ, ಮತ್ತೊಮ್ಮೆ ಲಾಕ್ಡೌನ್ ಘೋಷಣೆ ಆಗಿರೋದ್ರಿಂದ ನಾವು ಈ ಆನ್ಲೈನ್ ಸರ್ವಿಸ್ಗೆ ಭಾಗವಹಿಸುವಂತೆ ದೇವರು ಅವಕಾಶ ಕೊಟ್ಟಿದ್ದಾನೆ. ಆತ ನಾಮಕ್ಕೆ ಸ್ತೋತ್ರವಾಗಲಿ. ಈ ಆನ್ಲೈನ್ ಈ ಆರಾಧನೆ ಭಾಗವಹಿಸ್ತಕ್ಕಂಥ ನಿಮ್ಮೆಲ್ಲರನ್ನ ಪ್ರಭು ಯೇಸು ಸ್ವಾಮಿಯವರ ದಿವ್ಯ ನಾಮದಲ್ಲಿ ಸ್ವಾಗತಿಸುವಂಥವನಾಗಿದ್ದೇನೆ. ನಾವು ದೇವರ ವಾಕ್ಯವನ್ನು ಕೇಳೋಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಹೊತ್ತು ಮೌನವಾಗಿದ್ದು ಪ್ರಾರ್ಥನೆಯೊಂದಿಗೆ ದೇವರ ವಾಕ್ಯವನ್ನು ಕೇಳೋದಕ್ಕೆ ಸಿದ್ಧಪಡಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಸಭೆಯ ಶಿರಸ್ಸಾಗಿರುವಂಥ ನಮ್ಮ ರಕ್ಷಕನಾದಂಥ ಯೇಸು ಸ್ವಾಮಿಯಲ್ಲಿ ಅತಿ ಪ್ರೀತಿಯ ತಂದೆಯಾದ ದೇವರೇ, ಸ್ವಾಮಿ, ಇವತ್ತು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಂಥ ಈ ಸಂದರ್ಭದಲ್ಲಿ ನೀನೇ ಉಪಸ್ಥಿತನಿದ್ದು ಈ ವಾಕ್ಯ ಪ್ರಸಂಗದ ಮೂಲಕ ನಮ್ಮ ಜೊತೆಯಲ್ಲಿ ಮಾತಾಡಿ ನಮ್ಮೆಲ್ಲರ ಆತ್ಮೀಯತೆಯಲ್ಲಿ ಬಲಪಡಿಸಿ ನಡೆಸಬೇಕೆಂದು, ಈ ವಾಕ್ಯದ ಮೂಲಕ ನಮ್ಮನ್ನು ಆತ್ಮೀಯತೆಯಲ್ಲಿ ಬಲಪಡಿಸಿ ನಡೆಸಬೇಕೆಂದು ಯೇಸು ಸ್ವಾಮಿಯವರ ದಿವ್ಯ ನಾಮದಲ್ಲಿ ಬೇಡ್ತೀವಿ ದೇವರೇ, ಆಮೇನ್. ಯೇಸು ಕ್ರಿಸ್ತನಲ್ಲಿ ಅತಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ CSI ಆಲ್ಮನಿಕ್ ಪ್ರಕಾರ ನಾವಿಂದು ಧ್ಯಾನ ಮಾಡೋದಕ್ಕೆ ನೇಮಕವಾಗಿರ್ತಕ್ಕಂಥ ಮುಖ್ಯ ವಿಷಯ ಹಾನರ್ ಮ್ಯಾರೇಜ್, ವಿವಾಹವನ್ನು ಅಥವಾ ಮದುವೆಯನ್ನು ಗೌರವಿಸುವುದು ಎಂಬುದಾಗಿ. ಆನರ್ ಮ್ಯಾರೇಜ್ ಎಂಬುದಾಗಿ ಇವತ್ತು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಈ ನಮ್ಮ CSI ಆಲ್ಮನಿಕ್ನಲ್ಲಿ ನೇಮಕವಾಗಿದೆ. ಇದಕ್ಕೆ ಸಂಬಂಧಪಟ್ಟಂಥ 3 ಪರಿಚ್ಛೇದಗಳನ್ನು ಈಗಾಗಲೇ ನಾವು ಓದು ಕೇಳಿದ್ದೇವೆ. ಮಲಾಕಿಯನ ಪುಸ್ತಕ 2ನೇ ಅಧ್ಯಾಯ 13ರಿಂದ 16, ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 13ನೇ ಅಧ್ಯಾಯ 1ರಿಂದ 14ನೇ ಅಧ್ಯಾಯದ 1ನೇ ವಚನದವರೆಗೆ, ಮತ್ತು ಸುವಾರ್ಥ ಭಾಗದಿಂದ ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 1ರಿಂದ 12ನೇ ವಚನದವರೆಗೆ ನಾವೀಗಾಗಲೇ ಓದಿ ಕೇಳಿದ್ದೇವೆ. ಈ ವಾಕ್ಯಗಳನ್ನು ಆಧಾರ ಮಾಡಿಕೊಂಡು ಆನರ್ ಮ್ಯಾರೇಜ್ ಎಂಬತಕ್ಕಂಥ ವಿಷಯದಲ್ಲಿ ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಮದುವೆ ಅಥವಾ ವಿವಾಹ ಎನ್ನುವಂಥ ಪದದ ಅರ್ಥವನ್ನು ನಾವು ನೋಡುವಾಗ ಅದಕ್ಕೆ ಬೇರೆ ಬೇರೆ ವಿವರಣೆಗಳು, ವ್ಯಾಖ್ಯಾನಗಳುಂಟು. ಸಾಮಾನ್ಯವಾಗಿ ಸಾಂಪ್ರದಾಯಿಕವಾಗಿ ವಿವಾಹ ಅಥವಾ ಮದುವೆ ಅಂತಂದರೆ ಒಬ್ಬ ಸ್ತ್ರೀ ಮತ್ತು ಪುರುಷ ಪರಸ್ಪರ ಒಪ್ಪಂದದಿಂದ ಅಥವಾ ಹಿರಿಯರ ಸಮ್ಮತದಿಂದ ಬಂಧು ಬಾಂಧವರ ಮತ್ತು ಆಪ್ತರ ಸಮ್ಮುಖದಲ್ಲಿ ಕಾನೂನುಬದ್ಧವಾಗಿ ಕುಟುಂಬ ಸಂಬಂಧವನ್ನು ರೂಪಿಸಲು ಸ್ಥಾಪಿತವಾದ ವ್ಯವಸ್ಥೆಯನ್ನೇ ಮದುವೆ ಅಥವಾ ವಿವಾಹ ಎಂಬುದಾಗಿ ನಾವು ಕರೀತೇವೆ. ಸತ್ಯವೇದದಲ್ಲಿ ಆಧಾರದಲ್ಲಿ ನಾವು ನೋಡುವುದಾದರೆ ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 18ರಿಂದ 25ನೇ ವರ್ಷದಲ್ಲಿ ಓದುವ ಹಾಗೆ, ವಿವಾಹವು ದೇವರ ಯೋಜನೆಯಲ್ಲಿ ಮಾನವ ಅಭಿವೃದ್ಧಿ ಮತ್ತು ಪೋಷಣೆಗಾಗಿ ದೇವರು ತಾನೇ ಸ್ಥಾಪಿಸಿದ ಪ್ರಾಥಮಿಕ ವ್ಯವಸ್ಥೆಯಾಗಿದೆ. ವಿವಾಹವು ಸ್ತ್ರೀ ಮತ್ತು ಪುರುಷರ ನಡುವೆ ಅವರ ವೈಯಕ್ತಿಕ ಜೀವನದಲ್ಲಿ ಪರಸ್ಪರರೊಂದಿಗೆ ಆಧ್ಯಾತ್ಮಿಕ, ಭಾವನಾತ್ಮಕ ಮತ್ತು ದೈಹಿಕವಾಗಿಯೂ ಸಂಬಂಧವನ್ನು ಬೆಳೆಸುವಂಥದ್ದು. ಅದು ಕುಟುಂಬದ ಪ್ರಾರಂಭದ ಹಂತವಾಗಿದೆ. ನಾನು ಎಂಬುದು ನಾವು ಎಂಬುದಾಗಿ, ನನ್ನದು ಎಂಬುದು ನಮ್ಮದು ಎಂಬುದಾಗಿ, ನನ್ನವರು ಎಂಬುದು ನಮ್ಮವರು ಆಗಿ ಪರಿವರ್ತನೆಯನ್ನು ಈ ಮದುವೆ ಅಥವಾ ವಿವಾಹವು ಮಾರ್ಪಡಿಸುವಂಥದ್ದಾಗಿದೆ. ಈ ಮದುವೆಯಲ್ಲಿ ಇಬ್ಬರಾಗಿ ದೇವಾಲಯಕ್ಕೆ ಬರುವವರು ಒಂದಾಗಿ ದೇವಾಲಯದಿಂದ ಹೊರಗೆ ತೆರಳುವಂಥವರಾಗಿದ್ದಾರೆ. ಅವರು ಇನ್ನೂ ಇಬ್ಬರಲ್ಲ, ಒಂದೇ ಶರೀರವಾಗಿದ್ದಾರೆ ಎಂಬುದಾಗಿ ಘೋಷಿಸಲ್ಪಟ್ಟು ದೇವಾಲಯದಿಂದ ತೆರಳುವಂಥದ್ದನ್ನು ಮದುವೆ ಸಂದರ್ಭದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಕರ್ತನಲ್ಲಿ ಪ್ರಿಯರೇ, ಗಣಿತಶಾಸ್ತ್ರದ ಪ್ರಕಾರ 1+1 = 2. ಆದರೆ ಕ್ರೈಸ್ತ ವಿವಾಹದ ಪ್ರಕಾರ 1+1 = 1. ಅಂದರೆ ಇಬ್ಬರಾಗಿ ಬಂದಂಥವರು ಇನ್ನು ಮುಂದೆ ಅವರು ಇಬ್ಬರಲ್ಲ, ಒಂದೇ ಶರೀರವಾಗಿದ್ದಾರೆ ಎಂಬುದಾಗಿ ಘೋಷಿಸಲ್ಪಟ್ಟು ದೇವಾಲಯದಿಂದ ತೆರಳುವಂಥದ್ದೇ ಈ ಮದುವೆ ಅಥವಾ ವಿವಾಹದ ಒಂದು ವಿಶೇಷತೆಯಾಗಿದೆ. ಒಬ್ಬ ಸಭಾಪಾಲಕರು ಪೆಸಿಫಿಕ್ ದ್ವೀಪದಲ್ಲಿರ್ತಕ್ಕಂಥ ಒಂದು ಕ್ರೈಸ್ತ ದೇವಾಲಯದಲ್ಲಿ ಒಂದು ಮದುವೆಗೆ ಭಾಗವಹಿಸಿದ್ರಂತೆ. ಅಲ್ಲಿ ಒಂದು ವಿಶೇಷತೆಯನ್ನು ಅವರು ಕಂಡುಕೊಂಡಿದ್ದಾರೆ. ಏನಂದರೆ, ಗಂಡು ಹೆಣ್ಣು ಅವರವರ ಕುಟುಂಬಗಳಿಂದ ದೇವಾಲಯಕ್ಕೆ ಬರುವಾಗ ಒಂದೊಂದು ಬಟ್ಟಲಿನಲ್ಲಿ ತುಂಬ ನೀರನ್ನು ದೇವಾಲಯಕ್ಕೆ ತಂದಿದ್ರಂತೆ.
ನಂತರ ಸಭಾಪಾಲಕರು ಮದುವೆ ಎಲ್ಲ ಒಂದು ವಚನಗಳನ್ನು ಮುಗಿಸಿದ ನಂತರ ಅವರೊಬ್ಬರಿಗೊಬ್ಬರು ಮಾತು ಕೊಟ್ಟು ಕ್ರೈಸ್ತ ದಾಂಪತ್ಯಕ್ಕೆ ಸೇರಿಸಿದ ನಂತರ ಅವರು ಒಂದು ಸಾಂಕೇತಿಕವಾಗಿ ಅವರು ತಂದಿದ್ದಂಥ ಬಟ್ಟಲಿನಂಥ ನೀರನ್ನು ಸಭಾಪಾಲಕರ ಕೈಗೆ ಕೊಟ್ಟರಂತೆ. ಸಭಾಪಾಲಕರು ದೇವರ ಸಾಧಿಸಿದಂಥ ಒಂದು ದೊಡ್ಡ ಬಟ್ಟಲಿನಲ್ಲಿ ಆ 2 ಬಟ್ಟಲಿನಂಥ ನೀರನ್ನು ಹಾಕಿ ಅವರು ಒಂದಾಗಿ ಸೇರಿಸಿ ಅದನ್ನು ಪ್ರಾರ್ಥಿಸಿದ್ರಂತೆ. ಪ್ರತ್ಯೇಕವಾಗಿ ಬಂದಿದ್ದಂಥ ಆ ಬಟ್ಟಲಿನಂಥ ನೀರು ದೇವರ ಸಾನ್ನಿಧ್ಯದಲ್ಲಿ ಬೇರ್ಪಡಿಸಲಾಗದಂಥ ರೀತಿಯಲ್ಲಿ ಅದು ಒಂದಾಗಿ ಸೇರಿಕೊಳ್ಳಿತಂತೆ. ಕ್ರೈಸ್ತ ವಿವಾಹ ಅಂತೇಳಿದರೆ ಗಂಡು ಹೆಣ್ಣು ದೇವರ ಸಾನ್ನಿಧ್ಯದಲ್ಲಿ ಬೇರ್ಪಡಿಸಲಾಗದಂತೆ ಸೇರ್ಪಡಿಸುವಿಕೆಯಾಗಿದೆ ಎಂಬುವಂಥದ್ದನ್ನು ವೈವಾಹಿಕ ಜೀವನಕ್ಕೆ ಪ್ರವೇಶಿಸ್ತಕ್ಕಂಥ ಪ್ರತಿಯೊಬ್ಬ ದಂಪತಿಗಳು ಕೂಡ ನೆನಪಲ್ಲಿ ಇಟ್ಕೊಳ್ಬೇಕೆಂಬುದಾಗಿ ಈ ಸಂದರ್ಭದಲ್ಲಿ ನಾನು ತಿಳಿಸುವಂಥವನಾಗಿದ್ದೇನೆ. ಅದರಿಂದ ಈ ಮದುವೆ ಎನ್ನುವಂಥದ್ದು ಇಬ್ಬರನ್ನು ಒಬ್ಬರನ್ನಾಗಿ ಮಾರ್ಪಡಿಸುವಂಥ ಒಂದು ವಿಶೇಷ ಒಂದು ಕಾರ್ಯವಾಗಿದೆ ಎಂಬುವಂಥದ್ದನ್ನು ಅದರಲ್ಲಿ ಪ್ರವೇಶಿಸ್ತಕ್ಕಂಥ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕಾಗಿದೆ. ಆದರೆ ಒಂದು ವಿಪರ್ಯಾಸ ಏನಂತೇಳಿದ್ರೆ, ಪ್ರಸ್ತುತ ಸನ್ನಿವೇಶದಲ್ಲಿ ವಿವಾಹ ಅದರ ಮಹತ್ವನ ಕಳ್ಕೊಳ್ತಾ ಇದೆ. ಅದು ಕೇವಲ ಕಣ್ಮುಂದೆ ಆಗುವ ವರ್ಣರಂಜಿತ ಚಿತ್ರದಂತೆ ವೈಭವಪೂರಿತವಾಗಿ ವಿಜೃಂಭಣೆಯಿಂದ ಆಡಂಬರದಿಂದ ಅದ್ಧೂರಿಯ ಆಚರಣೆಯಾಗಿ ಅದಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದು ಬಹಳ ಶೋಚನೀಯವಾದಂಥ ಒಂದು ಸಂಗತಿ. ಕಾರಣ, ಆಚರಣೆಗಳು ಕೆಲವು ದಿನಗಳಲ್ಲೇ ಅದು ಕಳೆದು ನವ ದಂಪತಿಗಳು ಒಂದಾದ ಬಾಳನ್ನು ಪ್ರಾರಂಭಿಸುವ ಮೊದಲೇ, ಒಬ್ಬರನ್ನೊಬ್ಬರು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಮೊದಲೇ ಸಾಮರಸ್ಯವಿಲ್ಲದೆ ಒಂದಾಗಿ ಬಾಳಲು ಸಾಧ್ಯವಿಲ್ಲವೆಂದು ವಿಚ್ಛೇದನಕ್ಕೆ ಕೈ ಹಾಕ್ತಾ ಇರ್ತಕ್ಕಂಥದ್ದನ್ನು ಇಂದಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಇನ್ನೊಂದು ಕಡೆ ವಿವಾಹವಾಗಿ ಹಲವು ವರ್ಷಗಳು ಕಳೆದು ಮಕ್ಕಳು ಜನಿಸಿದ ನಂತರವೂ, ಮಕ್ಕಳು ಪ್ರಾಪ್ತ ವಯಸ್ಸಿಗೆ ಬಂದ ನಂತರವೂ, ಅನೇಕ ವರ್ಷಗಳ ದಾಂಪತ್ಯದ ನಂತರ ಪತಿ ಪತ್ನಿಯರು ವಿಚ್ಛೇದನ ಪಡ್ಕೊಳ್ತಾ ಇರುವಂಥದ್ದನ್ನು ಕೂಡ ಇವತ್ತು ನಮ್ಮ ಸಮಾಜದಲ್ಲಿ, ಸಭೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಇತ್ತೀಚಿನ ಮಾಧ್ಯಮ ಪ್ರಕಟಣೆಯಲ್ಲಿ ನಾವು ಕೇಳಿದ್ದೇವೆ, ನೋಡಿದ್ದೇವೆ, ಓದಿದ್ದೇವೆ. ಅಮೆರಿಕಾ ದೇಶದಲ್ಲಿ ಮೈಕ್ರೋಸಾಫ್ಟ್ ಸಂಸ್ಥೆಯ ಸಹ ಸಂಸ್ಥಾಪಕರಾಗಿದ್ದಂಥ ಬಿಲ್ ಗೇಟ್ಸ್ ತನ್ನ ಪತ್ನಿಯೊಂದಿಗೆ ಸುಮಾರು 27 ವರ್ಷ ದಾಂಪತ್ಯ ಜೀವನ ಕಳೆದು ನಂತರ ಅವರಲ್ಲಿ ವಿರಸಗೊಂಡು ಅವರು ಒಂದಾಗಿ ಬಾಳಿಕೆ ಸಾಧ್ಯ ಇಲ್ಲ ಅಂಥೇಳಿ ವಿಚ್ಛೇದನ ಪಡೆದದ್ದನ್ನು ಈಗಾಗಲೇ ಮಾಧ್ಯಮಗಳು ಪ್ರಕಟಿಸಿರುವಂಥದ್ದನ್ನು ನಾವು ಕೇಳಿದ್ದೇವೆ. ಇದೊಂದು ಬಹಳ ಶೋಚನೀಯವಾದಂಥ ಒಂದು ಸಂಗತಿ. ಆದರೂ ಕೂಡ ಇವತ್ತಿನ ನಮ್ಮ ಸಮಾಜ ಯಾವ ರೀತಿಯಲ್ಲಿದೆ ಅಂತ ಹೇಳಿದ್ರೆ, ಯೂಸ್ ಆ್ಯಂಡ್ ಥ್ರೋ, ಉಪಯೋಗಿಸಿ ಬಿಸಾಡುವಂಥ ಒಂದು ಪರಿಸ್ಥಿತಿಯ ಒಂದು ಸಂಸ್ಕೃತಿಯಲ್ಲಿ ನಾವಿದ್ದೇವೆ ಇಲ್ಲದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಈ ವೈವಾಹಿಕ ಜೀವನದ ಮಹತ್ವ ಹಾಗೂ ಅದು ದೇವರ ಯೋಜನೆಯ ಕುರಿತು ನಾವು ಆಲೋಚಿಸಿ ಆ ವಿವಾಹದ ಒಂದು ಮಹತ್ವವನ್ನು ತಿಳ್ಕೊಳ್ಳುವಂಥದ್ದು ಬಹಳ ಅಗತ್ಯವಾಗಿದೆ. ನಾವು ಇಂದು ಯೂಸ್ ಆ್ಯಂಡ್ ಥ್ರೋ ಎಂಬತಕ್ಕಂಥ ಸಂಸ್ಕೃತಿಯ ಕಾಲಘಟ್ಟದಲ್ಲಿದ್ದೇವೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಉಪಯೋಗಿಸಿ ಬಿಸಾಡು ಎನ್ನುವಂಥ ಒಂದು ಸಂಸ್ಕೃತಿ ಅದು ವೈವಾಹಿಕ ಜೀವನದಲ್ಲೂ ಕೂಡ ಇಂಥ ಒಂದು ಪರಿಸ್ಥಿತಿ ಕಂಡುಬಂದು ಅನೇಕ ಕುಟುಂಬಗಳು ಮುರಿದು ಬೀಳ್ತಾ ಇರುವಂಥದ್ದನ್ನು ಇಂದು ನಮ್ಮ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೇವೆ. ಇನ್ನೊಂದು ಆಘಾತಕಾರಿ ಒಂದು ವಿಷಯ ಏನಂತ ಹೇಳಿದ್ರೆ, ಪರದೇಶದಿಂದ ನಮ್ಮ ದೇಶಕ್ಕೆ ಬಳುವಳಿಯಾಗಿ ಬಂದಂಥ ಇನ್ನೊಂದು ವಿಷಯ ಲಿವಿಂಗ್ ಟುಗೆದರ್, ಅಂದರೆ ಒಂದಾಗಿ ಬಾಳ್ತೇವೆ ಎಂಬುದಾಗಿ. ಮದುವೆಯ ಮುಂಚಿತವಾಗಿಯೇ ಗಂಡು ಹೆಣ್ಣು ಸಂಸಾರ ಮಾಡುವಂಥ ಒಂದು ಪರಿಸ್ಥಿತಿ. ನಂತರ ಅವರು ಇಷ್ಟಪಟ್ಟರೆ ಮದುವೆ ಆಗ್ಬೋದು, ಇಲ್ಲದೇ ಇದ್ದರೆ ಬೇರ್ಪಡಿಸುವಂಥ ಒಂದು ಪರಿಸ್ಥಿತಿ ಈ ಲಿವಿಂಗ್ ಟುಗೆದರ್ನಲ್ಲಿ ಇದೆ. ಅಂಥ ಒಂದು ಅಂಥ ಒಂದು ಸಂಪ್ರದಾಯ ಇವತ್ತು ನಮ್ಮ ಭಾರತ ದೇಶದಲ್ಲೂ ಕೂಡ ಅನೇಕ ಕಡೆಗಳಲ್ಲಿ ಕಂಡು ಬರ್ತಾ ಇದೆ. ಮತ್ತೊಂದು ಆತಂಕಕಾರಿ ವಿಷಯ ಏನೆಂದರೆ ಡೇಟಿಂಗ್, ಅಂದರೆ ಗಂಡು ಹೆಣ್ಣು ವಿವಾಹಕ್ಕೆ ಮುಂಚಿತವಾಗಿ ಒಟ್ಟಾಗಿ ಸೇರಿ ಕೆಲವು ವಿಷಯಗಳನ್ನು ಹಂಚಿಕೊಳ್ಳುವಂಥ ಒಂದು ಸಂದರ್ಭ. ಇದು ಕೂಡ ಇವತ್ತು ವೈವಾಹಿಕ ಜೀವನಕ್ಕೆ ಹೆಚ್ಚು ಧಕ್ಕೆಯನ್ನು ತರ್ತಾ ಇದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆದ್ದರಿಂದ ಪ್ರಿಯ ಸಭೆಯವರೇ, ಇವತ್ತು ಇಂಥ ಸಮಾಜದಲ್ಲಿ ಕೂಡ
ನಾವು ವಿವಾಹವನ್ನು ಗೌರವಿಸುವಂಥದ್ದು, ಅದರ ಮಾನ್ಯ ಮಾಡುವಂಥದ್ದು, ಅದರ ಮಹತ್ವವನ್ನು ತಿಳ್ಕೊಂಡು ದೇವರ ಯೋಜನೆ ಮತ್ತು ದೇವರ ಕಾರ್ಯಗಳಲ್ಲಿ ನಾವು ಅದರಲ್ಲಿ ಭಾಗವಹಿಸುವಂಥದ್ದು ಅತಿ ಪ್ರಾಮುಖ್ಯವಾಗಿದೆ ಎಂಬುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಇವತ್ತು ಕೊಟ್ಟಂಥ ವಾಕ್ಯಗಳ ಆಧಾರದಿಂದ ನಾವು ತಿಳಿದುಕೊಳ್ಳೋಣ. ಮತ್ತೊಂದು ವಿಷಯ ಏನಂತ ಹೇಳಿದ್ರೆ, ಇವತ್ತು ಅನೇಕ ಪತಿ ಪತ್ನಿಯರ ಜೀವನದಲ್ಲಿ ಪರಸ್ಪರ ಬದ್ಧತೆ, ಜವಾಬ್ದಾರಿ, ಗೌರವಾಧರಣೆಗಳ ಕೊರತೆ ಮತ್ತು ಸ್ವಾರ್ಥತೆ, ಪರಹಿತ ಚಿಂತನೆಯ ಕೊರತೆ ಮತ್ತು ಅನೈತಿಕ ಸಂಬಂಧಗಳು ಇವತ್ತು ವಿವಾಹದ ಮಹತ್ವವನ್ನು ಹಾಳು ಮಾಡ್ತಾ ಇದೆ ಮತ್ತು ಕುಟುಂಬ ಜೀವನ ಹಾಳಾಗಲು ಅದು ಕಾರಣವಾಗಿದ್ದು, ಇದು ಬೆಳೆದಂಥ ಪ್ರಾಪ್ತ ವಯಸ್ಸಲ್ಲಿರ್ತಕ್ಕಂಥ ಮಕ್ಕಳ ಮೇಲೆ, ಕುಟುಂಬದ ಚೂರು ಚೂರು ಆಗೋಕೆಯಿಂದ ಮಕ್ಕಳ ಮೇಲೆ ಮತ್ತು ಸಮಾಜದ ಮೇಲೆ, ಸಭೆ ಮೇಲೆ ದುಷ್ಪರಿಣಾಮವನ್ನು ಬೀರ್ತಾ ಇದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ವಿವಾಹವನ್ನು ಹೇಗೆ ಗೌರವಿಸಬೇಕು ಎಂಬುದಾಗಿ ಇವತ್ತು ಕೊಡಲ್ಪಟ್ಟಂಥ ವಾಕ್ಯದ ಆಧಾರದಿಂದ ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಇವತ್ತು ನಾವು ಓದಿದಂಥ ಹಳೆ ಒಡಂಬಡಿಕೆಯ ಭಾಗ ಅದು ಮಲಾಕಿಯನ ಪುಸ್ತಕ 2ನೇ ಅಧ್ಯಾಯ 13ನೇ ವಚನದಿಂದ 16ನೇ ವಚನದವರೆಗೆ ಇರುವಂಥ ಮಾತು. ಮಲಾಕಿಯನ ಪುಸ್ತಕ 2ನೇ ಅಧ್ಯಾಯ 13ನೇ ವಚನದಿಂದ ಬರೆಯಲ್ಪಟ್ಟಂಥ ಮಾತು. ಅದರಲ್ಲಿ ನಾವು ನೋಡುವಂಥೇನೆಂದರೆ, ಪ್ರವಾದಿಯಾದಂಥ ಮಲಕಿಯನ ಪ್ರಕಾರ ದೇವ ಜನಾಂಗವು ಮೌಲ್ಯಭರಿತ ಆದರ್ಶ ಜೀವನ ಸಾಗಿಸಲು ಒಂಪಟ್ಟವರು. ಅನೈತಿಕ ಸಂಬಂಧ, ವಿಶ್ವಾಸದ್ರೋಹ, ಅನ್ಯಾಯ ಬಗೆಯುವುದನ್ನು ದೇವರು ಹಾಗೆ ಮಾಡುತ್ತಾನೆ. ಕಾರಣ ವಿವಾಹ ಮತ್ತು ಕುಟುಂಬ ಜೀವನ ಮಾನವ ಅಭಿವೃದ್ಧಿ ಹಾಗೂ ಪೋಷಣೆಗಾಗಿ ದೇವರು ತಾನೇ ಸ್ಥಾಪಿಸಿದ ವ್ಯವಸ್ಥೆಯಾಗಿದೆ ಎಂಬುದನ್ನು ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಅಂದರೆ ಈ ವಿವಾಹ ಅದು ಮಾನವ ಯೋಜಿತವಾದದ್ದಲ್ಲ, ಅದು ದೇವರು ತಾನೇ ಆಲೋಚಿಸಿ ಸ್ಥಾಪಿಸಿದಂಥ ಒಂದು ಕಾರ್ಯವಾಗಿದೆ. ಅಂದರೆ ಮ್ಯಾರೇಜ್ ಈಸ್ ಎಸ್ಟಾಬ್ಲಿಷ್ ಬೈ ಗಾಡ್. ಅಂದರೆ ಈ ಮದುವೆ ಅದು ಮನುಷ್ಯನ ಒಂದು ಅನ್ವೇಷಣೆಯಲ್ಲ, ಅದು ದೇವರ ಒಂದು ಯೋಜನೆ ಎಂಬುವಂಥದ್ದನ್ನು ಈ ದಾಂಪತ್ಯ ಜೀವನದಲ್ಲಿ ಪ್ರವೇಶಿಸತಕ್ಕಂಥ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕು. ಅದನ್ನು ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 18ರಿಂದ 25ನೇ ವರ್ಷದವರೆಗೆ ಓದುವಾಗ ನಾವು ನೋಡ್ತೇವೆ. ಅಲ್ಲಿ ಒಬ್ಬಂಟಿಗನಾದಂಥ ಆದಾಮನನ್ನು ದೇವರು ಕಂಡು, ಮನುಷ್ಯನು ಒಂಟಿಯಾಗಿರೋದು ಒಳ್ಳೆಯಲ್ಲ, ಆತನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡ್ತೇನೆ ಅಂತೇಳಿ ಅವಳನ್ನು ಸೃಷ್ಟಿಸಿ ಅವನು ಒಂದಾಗಿ ಸೇರಿಸಿದಂಥ ಒಂದು ಚಾರಿತ್ರಿಕ ಭಾಗವನ್ನು ಆದಿಕಾಂಡ 2ನೇ ಅಧ್ಯಾಯ 18ನೇ ವಚನದಿಂದ 25ನೇ ವಚನದವರೆಗೆ ನಾವು ಓದುವಂಥವರಾಗಿದ್ದೇವೆ. ಅದರಿಂದ ಈ ವಿವಾಹ ಅದು ಈ ವೈವಾಹಿಕ ಜೀವನ ಮತ್ತು ಬಾಳ ಸಂಗಾತಿ ಅದು ಸಭೆಯ ಸಮ್ಮುಖದಲ್ಲಿ ಮತ್ತು ದೇವರ ಸಮಕ್ಷಮದಲ್ಲಿ ಮಾಡುವಂಥ ಒಂದು ಒಡಂಬಡಿಕೆ, ಒಂದು ಪ್ರತಿಜ್ಞೆ ಆಗಿದೆ ಎಂಬುದಾಗಿ ದಂಪತಿಗಳು ಅದನ್ನು ತಿಳ್ಕೊಂಡು ಅವರು ಆ ವಿವಾಹವನ್ನು ಗೌರವಿಸಬೇಕು. ಆನರಿಂಗ್ ಮ್ಯಾರೇಜ್ ಥ್ರೂ ಫೇತ್ಫುಲ್ನೆಸ್. ಅಂದರೆ ಅವರು ಮಾಡಿಕೊಂಡಂಥ ಒಡಂಬಡಿಕೆಗೆ ನಂಬಿಗಸ್ತರಾಗಿ ಅವರು ನಡೆಕೊಳ್ಳುವಂಥದ್ದು ಬಹಳ ವಿಶೇಷವಾಗಿದೆ. ವಿವಾಹದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ದಂಪತಿಗಳು ಮಾಡಿಕೊಳ್ಳುವಂಥ ಒಂದು ಒಡಂಬಡಿಕೆ ಏನೆಂದರೆ, ಸಮೃದ್ಧಿಯಲ್ಲಿಯೂ ಕೊರತೆಯಲ್ಲಿಯೂ ಜೀವದಿಂದವರೆಗೂ ಜೊತೆಗಾರರಾಗಿದ್ದುಕೊಂಡು ಪರಸ್ಪರ ಸಹಾಯ ಆದರಣೆಗಳನ್ನು ಹೊಂದುವವರಾಗಿರಬೇಕು. ಒಬ್ಬರಿಗೊಬ್ಬರು ಪರಸ್ಪರ ವಿಶ್ವಾಸ, ಪ್ರೀತಿ, ಗೌರವ, ಅನ್ಯೋನ್ಯತೆಯಿಂದಲೂ ಪರಸ್ಪರ ಕಾಳಜಿ ವಹಿಸುತ್ತೇವೆಂದು ಮಾತು ಕೊಡುವುದು ಆಗಿದೆ ಎಂಬುದಾಗಿ ಮದುವೆಯ ಸಂದರ್ಭದಲ್ಲಿ ಅದರ ಉದ್ದೇಶವನ್ನು ನಾವು ತಿಳಿಸ್ತೇವೆ. ಅದರಿಂದ ಈ ವಿವಾಹ ಅದೊಂದು ಪವಿತ್ರವಾದಂಥ ಒಂದು ಒಡಂಬಡಿಕೆ, ಅದೊಂದು ಪವಿತ್ರವಾದಂಥ ಒಂದು ಪ್ರತಿಜ್ಞೆ ಎಂಬುದಾಗಿ ತಿಳಿದು ಅದಕ್ಕೆ ಬದ್ಧರಾಗಿ ನಡೆದು ಆ ವಿವಾಹವನ್ನು ಗೌರವಿಸುವುದು ಅತಿ ಅಗತ್ಯವಾಗಿದೆ ಎಂಬುವಂಥದ್ದನ್ನು ಮಲಾಕಿಯನು ತಿಳಿಸ್ತಾ ಆತನು ಈ ರೀತಿ ಹೇಳ್ತಾನೆ. ಮಲಾಕಿಯನ ಪುಸ್ತಕ 2ನೇ ಅಧ್ಯಾಯ 14ನೇ ವರ್ಷದಲ್ಲಿ ಹೇಳ್ತಾನೆ, ನಿನಗೂ ನಿನ್ನ ಯೌವನದ ಹೆಂಡತಿಗೂ ಆದ ಒಡಂಬಡಿಕೆಗೆ ಯೆಹೋವನೇ ಸಾಕ್ಷಿಯಾಗಿದ್ದಾನಲ್ಲ ಎಂಬುದಾಗಿ. ನಿನಗೂ ನಿನ್ನ ಯೌವನದ ಹೆಂಡತಿಗೂ ಆದ ಒಡಂಬಡಿಕೆಗೆ ಯೆಹೋವನೇ ಸಾಕ್ಷಿಯಾಗಿದ್ದಾನಲ್ಲ ಎಂಬುದಾಗಿ. ಆದ್ದರಿಂದ ಕರ್ತನಲ್ಲಿ ಪ್ರಿಯರೇ, ನಾವು ವಿವಾಹವನ್ನು ನಾವು ಗೌರವಿಸಬೇಕಾಗಿದ್ದರೆ ನಾವು ಮಾಡಿಕೊಂಡಂಥ ಒಡಂಬಡಿಕೆ, ಆ ಪ್ರತಿಜ್ಞೆಗೆ ನಂಬಿಗಸ್ತರಾಗಿ ನಡೆಕೊಳ್ಳುವಂಥದ್ದು ಅತಿ ಅಗತ್ಯವಾಗಿದೆ ಎಂಬುವಂಥದ್ದನ್ನು ಆ ಮಲಾಕಿನ ಪುಸ್ತಕ 2ನೇ ಅಧ್ಯಾಯ 13ರಿಂದ 16 ವಚನ ಓದುವಾಗ ನಮ್ಗೆ ಗೊತ್ತಾಗ್ತದೆ. ಮತ್ತು ಎರಡನೇದಾಗಿ ನಾವು ವಿವಾಹವನ್ನು ಪ್ರೀತಿಯ ಶ್ರೇಷ್ಠ ಜೀವನದ ಮೂಲಕ
ಗೌರವಿಸ್ಬೋದು ಎಂಬುವಂಥದ್ದನ್ನು ಪತ್ರಿಕಾ ಭಾಗದಲ್ಲಿ ಓದಿದಂಥ 1 ಕೊರಿಂಥ 13ನೇ ಅಧ್ಯಾಯ 1ರಿಂದ 14ನೇ ಅಧ್ಯಾಯ 1ನೇ ವಚನದವರೆಗಿರ್ತಕ್ಕಂಥ ಭಾಗದಲ್ಲಿ ನಾವು ನೋಡ್ಬೋದು. ಅಲ್ಲಿ ಆತನು ಹೇಳುವುದೇನೆಂದರೆ, ಪ್ರೀತಿಯ ಶ್ರೇಷ್ಠ ಗುಣಗಳನ್ನು ಧರಿಸಿಕೊಂಡು ನೀವು ವಿವಾಹವನ್ನು ಗೌರವಿಸಬೇಕು ಎಂಬತಕ್ಕಂಥ ಒಂದು ಸಂದೇಶವನ್ನು ನಾವು ಅದರಲ್ಲಿ ಕಂಡುಕೊಳ್ಳುವಂಥವರಾಗಿದ್ದೇವೆ. ಅಂದರೆ ಹಾನರ್ ಮ್ಯಾರೇಜ್ ಥ್ರೂ ಲವ್, ಅಂದರೆ ಪ್ರೀತಿಯ ಶ್ರೇಷ್ಠ ಜೀವನದ ಮೂಲಕ ವಿವಾಹವನ್ನು ನಾವು ಗೌರವಿಸಬೇಕು ಎಂಬುದನ್ನು ಅಲ್ಲಿ ನಾವು ನೋಡ್ತೇವೆ. ಸಾಮಾನ್ಯವಾಗಿ ವಿವಾಹದ ಆರಾಧನೆಯಲ್ಲಿ ನಾವು ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 13ನೇ ಅಧ್ಯಾಯ 4ನೇ ವಚನದಿಂದ 8ನೇ ವಚನದವರೆಗೆ ನಾವು ಅದನ್ನು ಓದಿ ಆ ವಿವಾಹದ ಶ್ರೇಷ್ಠ ಗುಣಗಳು ಯಾವುದು ಎಂಬುವಂಥದ್ದನ್ನು ಅಲ್ಲಿ ವಿವರಿಸಿ ಹೇಳುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಕರ್ತನಲ್ಲಿ ಪ್ರಿಯರೇ, ಆ ವಿವಾಹದ ಶ್ರೇಷ್ಠತೆಯ ಬಗ್ಗೆ ಅಲ್ಲಿ ನಾವು ನೋಡುವಾಗ ಅಲ್ಲಿ ಭಕ್ತನಾದಂಥ ಶ್ರೀ ಪೌಲನು ಸುಮಾರು 16 ಶ್ರೇಷ್ಠ ಗುಣಗಳನ್ನು ಆತನು ನಮಗೆ ತಿಳಿಸುವಂಥವನಾಗಿದ್ದಾನೆ. ಅಲ್ಲಿ ಮುಖ್ಯವಾಗಿ ಆತನು ಹೇಳುವುದೆಂದರೆ, ಪ್ರೀತಿ ಬಹು ತಾಳ್ಮೆಯುಳ್ಳದ್ದು, ಪ್ರೀತಿ ದಯೆ ತೋರಿಸುವುದು, ಪ್ರೀತಿ ಹೊಟ್ಟೆ ಕಿಚ್ಚುಪಡುವುದಿಲ್ಲ, ಪ್ರೀತಿ ಹೊಗಳಿಕೊಳ್ಳುವುದಿಲ್ಲ, ಪ್ರೀತಿ ಉಬ್ಬಿಕೊಳ್ಳುವುದಿಲ್ಲ, ಪ್ರೀತಿ ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಪ್ರೀತಿ ಸ್ವಪ್ರಯೋಜನ ಚಿಂತಿಸುವುದಿಲ್ಲ, ಪ್ರೀತಿ ಸಿಟ್ಟುಗೊಳ್ಳುವುದಿಲ್ಲ, ಪ್ರೀತಿ ಅಪಕಾರ ಮನಸ್ಸಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಪ್ರೀತಿ ಅನ್ಯಾಯವನ್ನು ನೋಡಿ ಸಂತೋಷ ಪಡುವುದಿಲ್ಲ, ಪ್ರೀತಿ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ, ಪ್ರೀತಿ ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ, ಪ್ರೀತಿ ಎಲ್ಲವನ್ನು ನಂಬುತ್ತದೆ, ಪ್ರೀತಿ ಎಲ್ಲವನ್ನು ನಿರೀಕ್ಷಿಸುತ್ತದೆ, ಪ್ರೀತಿ ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ, ಪ್ರೀತಿ ಎಂದಿಗೂ ಬಿದ್ದು ಹೋಗುವುದಿಲ್ಲ ಎಂಬುದಾಗಿ ಸುಮಾರು 16 ಶ್ರೇಷ್ಠ ಗುಣಗಳನ್ನು ಭಕ್ತನಾದಂಥ ಶ್ರೀ ಪೌಲನು ಕೊರಿಂಥದವರಿಗೆ ಬರೆದಂಥ ಪತ್ರಿಕೆ 13ನೇ ಅಧ್ಯಾಯ 4ನೇ ವಚನದಿಂದ 8ನೇ ವಚನದವರೆಗೆ ಓದುವಾಗ ನಮಗೆ ಅಲ್ಲಿ ತಿಳಿಸುವಂಥವನಾಗಿದ್ದಾನೆ. ಅದರಿಂದ ಈ ವೈವಾಹಿಕ ಜೀವನವನ್ನು ನಾವು ಹೇಗೆ ಗೌರವಿಸ್ಬೋದು ಎಂಬುದಾಗಿ ನಾವು ನೋಡುವುದಾದರೆ, ಈ ಪ್ರೀತಿಯ ಶ್ರೇಷ್ಠ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ನಾವು ಈ ವಿವಾಹವನ್ನು ಗೌರವಿಸ್ಬೋದು. ಆನರಿಂಗ್ ಮ್ಯಾರೇಜ್ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಒಬ್ಬರು ಈ ರೀತಿಯಲ್ಲಿ ಹೇಳ್ತಾರೆ ಏನಂದರೆ, ಯಾವ ಕುಟುಂಬದಲ್ಲಿ ಪ್ರೀತಿ ಆಳ್ವಿಕೆ ಮಾಡ್ತದೋ ದೇವರ ಪ್ರಸನ್ನತೆ ಅಲ್ಲಿರ್ತದೆ, ಅಲ್ಲಿ ಗಂಡ ಹೆಂಡತಿ ಮಕ್ಕಳಲ್ಲಿ ಅನ್ಯೋನ್ಯತೆ ನಿಶ್ಚಯವಾಗಿರುತ್ತದೆ ಅಂಥೇಳಿ ಅವರು ಆ ಪ್ರೀತಿಯ ಬಗ್ಗೆ ಅವರು ತಿಳಿಸ್ತಾರೆ. ಅದರಿಂದ ನಾವು ನಮ್ಮ ಕುಟುಂಬ ಜೀವನವನ್ನು, ಈ ಮದುವೆ ಜೀವನವನ್ನು ಗೌರವಿಸಬೇಕಾಗಿದ್ದರೆ ಆ ಪ್ರೀತಿಯ ಗುಣಗಳನ್ನು ನಾವು ಧರಿಸಿಕೊಳ್ಬೇಕು. ಪ್ರೀತಿ ಅಂತ ಹೇಳುವಾಗ ಲೌಕಿಕವಾದಂಥ ಪ್ರೀತಿಗಿಂತಲೂ ಆಧ್ಯಾತ್ಮಿಕವಾದಂಥ ಪ್ರೀತಿ, ದೇವರು ಮನುಷ್ಯರಾದಂಥ ನಮಗೆ ತೋರಿಸಿದಂಥ ನಿಸ್ವಾರ್ಥವಾದ ಒಂದು ಪ್ರೀತಿಯನ್ನು ನಾವು ಧರಿಸಿಕೊಂಡು ನಮ್ಮ ಕುಟುಂಬದಲ್ಲಿ ಒಬ್ಬರನ್ನೊಬ್ಬರು ಪ್ರೀತಿಸುವುದಾದರೆ ನಾವು ಆ ವಿವಾಹವನ್ನು ಗೌರವಿಸಿದ ಹಾಗೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಅದರಿಂದ ಕರ್ತನಲ್ಲಿ ಪ್ರಿಯರೇ, ನಾವು ವೈವಾಹಿಕ ಜೀವನಕ್ಕೆ ಸೇರಿರ್ತಕ್ಕಂಥ ನಾವು ನಮ್ಮನ್ನು ಈ ವಾಕ್ಯದ ಬೆಳಕಿನಲ್ಲಿ ಅವಲೋಕಿಸ್ಕೊಳ್ಬೇಕು. ಯಾಕೆಂದರೆ ಪ್ರೀತಿ, ನಿಜವಾದಂಥ ಪ್ರೀತಿ ಆ ಕುಟುಂಬ ಜೀವನದಲ್ಲಿ ಇರುವುದಾಗಿದ್ದರೆ ಅದೆಲ್ಲವನ್ನು ಸಹಿಸಿಕೊಳ್ತದೆ, ಎಲ್ಲವನ್ನು ಕ್ಷಮಿಸ್ತದೆ, ಅದೆಲ್ಲವನ್ನು ಬದಲಾಯಿಸ್ತದೆ, ಅದು ಎಲ್ಲವನ್ನು ಕಾಪಾಡಿಕೊಳ್ತದೆ. ಆ ದಾಂಪತ್ಯ ಜೀವನ ಯಶಸ್ವಿಗೆ ಆ ಪ್ರೀತಿ ಅದು ಸಹಾಯ ಮಾಡ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವುದಾಗಿದ್ದೇವೆ. ಅದರಿಂದ ನಾವು ನಮ್ಮ ವಿವಾಹದ ಜೀವನವನ್ನು, ಆ ಪ್ರೀತಿಯ ಶ್ರೇಷ್ಠ ಜೀವನವನ್ನು ನಮ್ಮ ಜೀವನದಲ್ಲಿ ಅಳಿಸ್ಕೊಳ್ಳೋದ್ರ ಮೂಲಕ ವಿವಾಹವನ್ನು ನಾವು ಗೌರವಿಸೋರಾಗೋಣ. ಮತ್ತು ಮೂರನೇದಾಗಿ ನಮಗೆ ಕೊಡಲ್ಪಟ್ಟಂಥ ಒಂದು ವಾಕ್ಯ ಅದು ಯಾವುದಂದರೆ ಸುವಾರ್ಥ ಭಾಗ. ಅದು ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 1ರಿಂದ 9 ವಚನಗಳಲ್ಲಿ ವಿಶೇಷವಾಗಿ ನಾವು ನೋಡುವಾಗ ಅಲ್ಲಿ ವಿವಾಹ ವಿಚ್ಛೇದನ ಸಲ್ಲದು ಎಂಬುವಂಥದ್ದನ್ನು ಸ್ವಾಮಿಯಲ್ಲಿ ತಿಳಿಸಿಕೊಡುವಂಥದ್ದನ್ನು ನಾವಲ್ಲಿ ನೋಡ್ತೇವೆ. ಅಂದರೆ ಹಾನರಿಂಗ್ ಮ್ಯಾರೇಜ್ ವಿತೌಟ್ ಸಪ್ರೇಟಿಂಗ್ ಎಂಬುದಾಗಿ. ಅಂದರೆ ಗಂಡು ಹೆಂಡತಿಯ ಜೀವನ ಅದು ಬೇರ್ಪಡಿಸದೆ ಒಂದಾಗಿ ಜೀವಿಸುವುದರ ಮೂಲಕ ಆ ಮದುವೆಯ ಶ್ರೇಷ್ಠತೆಯನ್ನು, ಮಹತ್ವವನ್ನು ನಾವು ಗೌರವಿಸಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಅದರಿಂದ ಕರ್ತನಲ್ಲಿ ಪ್ರಿಯರೇ, ಈ ಸಂದರ್ಭ ನಮಗೆ ಗೊತ್ತಿದೆ. ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಆ ಸಂದರ್ಭ ಹೆಂಡತಿಯ ಪರಿತ್ಯಾಗದ ವಿಷಯವಾಗಿ ಕೆಲವರು ಬಂದು ಯೇಸು ಸ್ವಾಮಿನ ಪ್ರಶ್ನೆ ಮಾಡ್ತಾರೆ. ಆತನ ಪರೀಕ್ಷೆ ಮಾಡಬೇಕೆಂಬುದಾಗಿ ಆತನ ಬಳಿಗೆ ಬಂದು ಆತನನ್ನು ಪ್ರಶ್ನೆ ಮಾಡ್ತಾರೆ. ಆಗ ಯೇಸು ಸ್ವಾಮಿ ಕೂಡ ಭಾಳ ಬುದ್ಧಿವಂತಿಕೆಯಿಂದ ಅವ್ರಿಗೆ ಉತ್ತರ ಕೊಡ್ತಾನೆ. ಏನಂದರೆ ಅಲ್ಲಿಂದ ನೋಡಿ 10ನೇ ಅಧ್ಯಾಯದಲ್ಲಿ ಓದುವಾಗ ಈ ರೀತಿ ಬರೆದಿದೆ, ಅಲ್ಲಿಂದ ಆತನು ಎದ್ದು ಯೂದಾಯ ಪ್ರಾಂತ್ಯಕ್ಕೂ ಯೋರ್ದನ್ ಹೊಳೆಯ ಆಚೆ ಸೀಮೆಗೂ ಬಂದನು. ಅಲ್ಲಿ ಜನರು ತಿರುಗಿ ಗುಂಪಾಗಿ
ಗುಂಪು ಗುಂಪಾಗಿ ಆತನ ಬಳಿಗೆ ಕೂಡಿ ಬರಲು ಆತನು ತಿರುಗಿ ಎಂದಿನಂತೆ ಅವರಿಗೆ ಉಪದೇಶ ಮಾಡುತ್ತಿದ್ದನು. ಆಗ ಫರಿಸಾಯರು ಹತ್ತಿರಕ್ಕೆ ಬಂದು ಆತನ ಪರೀಕ್ಷಿಸಬೇಕೆಂಬ ಯೋಚನೆಯಿಂದ ಒಬ್ಬನು ಹೆಂಡತಿಯನ್ನು ಬಿಟ್ಟು ಬಿಡುವುದು ಧರ್ಮವೋ ಹೇಗೆ ಎಂದು ಕೇಳಿದರು ಎಂಬುದಾಗಿ. ಅಂದರೆ ಅಲ್ಲಿ ಸಪ್ರೇಟ್ ಆಗೋದು, ಗಂಡ ಹೆಂಡತಿ ಬೇರ್ಪಡಿಸೋದು ಸರಿಯೋ ಎಂಬುವಂಥ ರೀತಿಯಲ್ಲಿ ಸ್ವಾಮಿನ ಪ್ರಶ್ನೆ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಆದರೆ ಆ ಸಂದರ್ಭದಲ್ಲಿ ಸ್ವಾಮಿ ಮೋಶೆ ಏನು ಹೇಳ್ತಾನೆ ಅಂತ ಕೇಳುವಾಗ, ಮೋಶೆ ತ್ಯಾಗಪತ್ರವನ್ನು ಬರೆದು ಕೊಟ್ಟು ಆಕೆಯನ್ನು ಬಿಟ್ಟು ಬಿಡ್ಬೋದು ಎಂಬುದಾಗಿ ಹೇಳಿದ್ದಾನೆ ಅಂತ. ಆಗ ಯೇಸು ಸ್ವಾಮಿ ಹೇಳ್ತಾನೆ, ಅದು ದೇವರ ಯೋಜನೆಯಲ್ಲ, ಅದು ನಿಮ್ಮ ಮೊಂಡತನಕ್ಕೋಸ್ಕರ ಆ ಮೋಶೆ ಆ ರೀತಿಯಲ್ಲಿ ನಿಮಗೆ ಹೇಳಿದನು. ಆದರೆ ದೇವರ ಯೋಜನೆ ಅಲ್ಲಿ ನೆನಪಿಸಿ ಆತನು ಹೇಳುವಂಥ ಏನಂದರೆ, ಒಂದಾಗಿ ಬಾಳಬೇಕು, ಮರಣ ಅಗಲಿಸೋವರೆಗೂ ಕೂಡ ಒಂದಾಗಿ ಬಾಳಬೇಕು ಎನ್ನುವಂಥದ್ದು ದೇವರ ಯೋಜನೆ ಎಂಬುವಂಥದ್ದನ್ನು ಅಲ್ಲಿ ಆತನು ತಿಳಿಸ್ಕೊಡ್ತಾನೆ. ಅಂದರೆ ಇಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದೇನೆಂದರೆ, ಆಗಿನ ಕಾಲದಲ್ಲಿ ಅಂದರೆ ಮೋಶೆಯ ಕಾಲದಲ್ಲಿದ್ದಂತೆ ಯೇಸುವಿನ ಕಾಲದಲ್ಲಿಯೂ ಈ ವಿವಾಹ ವಿಚ್ಛೇದನದ ಬಗ್ಗೆ ವಿವಾದಾತ್ಮಕವಾದಂಥ ಒಂದು ಸಂದರ್ಭ ಅಲ್ಲಿತ್ತು. ಧರ್ಮೋಪದೇಶ ಕಾಂಡ 24ನೇ ಅಧ್ಯಾಯ 1ನೇ ವಚನದಲ್ಲಿ ಬರೆಯಲ್ಪಟ್ಟಂಥ ಕೆಲವು ಮಾತುಗಳನ್ನು ಕೆಲವರು ತೆಗೆದುಕೊಂಡು ಅಲ್ಲೇನೆಂದರೆ, ಯಾವನಾದರೂ ತಾನು ಮದುವೆ ಮಾಡಿಕೊಂಡ ಸ್ತ್ರೀಯಲ್ಲಿ ಏನು ಅವಲಕ್ಷಣವನ್ನು ಕಂಡು ಅವಳಲ್ಲಿ ಸಂತೋಷ ಪಡದೆ ತ್ಯಾಗಪತ್ರವನ್ನು ಬರೆದುಕೊಟ್ಟು ಅವಳನ್ನು ಮನೆಯಿಂದ ಕಳಿಸಿಬಿಟ್ಟಾಗ ಅಂಥೇಳಿ ಆ ಒಂದು ಧರ್ಮಶಾಸ್ತ್ರ ಮಾತು ತೆಗೆದುಕೊಂಡು ಅನೇಕರು ಅದನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದದನ್ನು ಆಗಿನ ಕಾಲದಿಂದಲೂ ಇದ್ದಿತ್ತು. ಅದನ್ನು ಯೇಸು ಸ್ವಾಮಿಯವರು ಖಂಡಿಸಿ ಅವರು ಹೇಳುವಂಥದ್ದೇನೆಂದರೆ, ದೇವರ ಯೋಜನೆ ಅದು ಆಗಿರಲಿಲ್ಲ. ದೇವರ ಯೋಜನೆ ಏನಂದರೆ ಅದು ಒಂದಾಗಿ ಬಾಳಬೇಕಾಗಿತ್ತು ಎಂಬುದನ್ನು ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 6ರಿಂದ 9 ವಚನದಲ್ಲಿ ಅದನ್ನು ಸ್ಪಷ್ಟಪಡಿಸ್ತಾನೆ. ಏನೆಂದರೆ, ದೇವರಾದರೂ ಸೃಷ್ಟಿಯ ಮೊದಲಿನಿಂದಲೇ ಮನುಷ್ಯನು ಗಂಡು ಹೆಣ್ಣಾಗಿ ನಿರ್ಮಿಸಿದನೆಂತಲೂ ಈ ಕಾರಣದಿಂದ ಪುರುಷನು ತನ್ನ ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಂಡು ಅವರಿಬ್ಬರು ಒಂದೇ ಶರೀರವಾಗಿರುವಂತಲೂ ಬರದೆ, ಈಗಿರುವಲ್ಲಿ ಅವರಿನ್ನೂ ಇಬ್ಬರಲ್ಲ ಒಂದೇ ಶರೀರವಾಗಿದ್ದಾರೆ, ಆದ್ದರಿಂದ ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು ಎಂದು ಹೇಳುವಂಥದ್ದನ್ನು ಅಲ್ಲಿ ನಾವು ನೋಡುವ. ಅಂದರೆ ದೇವರ ಯೋಜನೆ ಏನೆಂದರೆ ಗಂಡು ಹೆಣ್ಣು ಬೇರ್ಪಡುವಂಥದ್ದಲ್ಲ, ಒಂದಾಗಿ ಬಾಳಬೇಕೆನ್ನುವಂಥದ್ದು. ಅಂದರೆ ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಭಾವನೆ ಕೂಡ ನೋಡಿ, 10ರಿಂದ 12ನೇ ವಚನದಲ್ಲಿ ನೋಡುವಾಗ ಯೇಸು ಸ್ವಾಮಿ ಕೂಡ ಅದನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಅಂದರೆ ಈ ಶಿಷ್ಯರು ಮತ್ತೆ ಮನೆಗೆ ಬಂದು ಕೇಳುವಾಗ, ಹೆಂಡತಿಯನ್ನು ಬಿಟ್ಟು ಮತ್ತೊಬ್ಬಳನ್ನು ಮದುವೆ ಮಾಡಿಕೊಳ್ಳುವವನು ತನ್ನ ಹೆಂಡತಿಗೆ ದ್ರೋಹಿಯಾಗಿ ವ್ಯಭಿಚಾರ ಮಾಡುವವನಾಗಿದ್ದಾನೆ ಅಂತೇಳಿ ಯೇಸು ಸ್ವಾಮಿಯಲ್ಲಿ ತಿಳಿಸುವಂಥದ್ದನ್ನು ನಾವು ನೋಡ್ತೀವಿ. ಅಂದರೆ ಯೇಸು ಸ್ವಾಮಿ ಮನೋಭಾವನೆ ಕೂಡ ವಿಚ್ಛೇದನ ಸಲ್ಲದು, ಬೇರ್ಪಡುವಂಥದ್ದು ಸರಿಯಲ್ಲ ಎಂಬುದಾಗಿ ಆತನು ತಿಳಿಸ್ತಾನೆ. ಅದೇ ರೀತಿಯಲ್ಲಿ ಕರ್ತನ ಪ್ರಿಯರೇ, ದಾಂಪತ್ಯದ ಉದ್ದೇಶ ಒಂದಾಗಿ ಬಾಳಬೇಕೆನ್ನುವಂಥದ್ದು ದೇವರ ಯೋಜನೆ. ಅದರಿಂದ ನಾವು ಕೂಡ ದಾಂಪತ್ಯ ಜೀವನದಲ್ಲಿ ಪ್ರವೇಶಿಸ್ತಕ್ಕಂಥ ನಾವು ಕೂಡ ಈ ವಿವಾಹವನ್ನು ಹೇಗೆ ಗೌರವಿಸ್ಬೋದು ಎಂಬುದಾಗಿ ನೋಡುವುದಾದರೆ, ಆನರಿಂಗ್ ಮ್ಯಾರೇಜ್ ವಿತೌಟ್ ಸಪ್ರೇಟಿಂಗ್. ಅಂದರೆ ಗಂಡ ಹೆಂಡತಿಯರು ಬೇರ್ಪಡದೆ ಅಥವಾ ಬೇರ್ಪಡಿಸದೆ ವಿವಾಹದ ಮಹತ್ವವನ್ನು ಗೌರವಿಸುವುದು ಅತಿ ಅಗತ್ಯವಾಗಿದೆ ಎಂಬುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಳೋಣ. ಮುಖ್ಯವಾಗಿ ಕರ್ತನ ಪ್ರಿಯರೇ, ಈ ವೈವಾಹಿಕ ಜೀವನದಲ್ಲಿ ನಾವು ತಿಳ್ಕೊಳ್ಬೇಕಾದಂಥ ಪ್ರಾಮುಖ್ಯ ಅಂಶ ಏನೆಂದರೆ, ಈ ವಿವಾಹ ಅದು ಮನುಷ್ಯನ ಅನ್ವೇಷಣೆಯಲ್ಲ, ಅದು ದೇವರ ಯೋಜನೆಯಾಗಿದೆ. ಮಾತ್ರವಲ್ಲ, ಎರಡನೇದಾಗಿ ಈ ವಿವಾಹದ ಉದ್ದೇಶ ಒಂದು ಒಳ್ಳೆಯ ಉದ್ದೇಶ, ಒಬ್ರಿಗೊಬ್ಬರು ಸಹಕಾರಿಗಳಾಗಿ ಮಣ್ಣು ಅಗಲಿಸುವವರೆಗೂ ಒಂದಾಗಿ ಬಾಳಬೇಕೆಂಬುದಾಗಿ ಅದು ದೇವರ ಯೋಜನೆಯಾಗಿದೆ ಎಂಬುವಂಥದ್ದನ್ನು ನಾವೆಂದೂ ಕೂಡ ಮರಿಬಾರ್ದು. ಅದರಿಂದ ನಮ್ಮ ದಾಂಪತ್ಯ ಜೀವನ ಯಶಸ್ವಿಯಾಗಬೇಕಾಗಿದ್ದರೆ ಮುಖ್ಯವಾಗಿ ನಮ್ಮಲ್ಲಿರಬೇಕಾದಂಥ ಒಂದು ಪ್ರಾಮುಖ್ಯ ಅಂಶ ಏನೆಂದರೆ, ಮದುವೆ ಅದು ಒಬ್ಬರನ್ನ ಅರ್ಥ ಮಾಡಿಕೊಳ್ಳುವಂಥ ಒಂದು ಸಂದರ್ಭವಾಗಿದೆ ಅಂತ ತಿಳ್ಕೊಂಡು ಈ ಬೇರೆ ಬೇರೆ ಕುಟುಂಬಗಳಿಂದ ಒಟ್ಟಾಗಿ ಸೇರಿಸಿದಂಥ ಪತಿ ಪತ್ನಿಯರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು, ಅಂದರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಒಂದಿಗೆ ಕುಟುಂಬ ಜೀವನದಲ್ಲಿ ಜೀವಿಸುವಂಥದ್ದು ಅತ್ಯವಶ್ಯಕವಾಗಿದೆ. ಒಬ್ಬರೊಬ್ಬರು ಅರ್ಥ ಮಾಡ್ಕೊಳ್ಬೇಕಾಗಿದ್ರೆ ಏನಾಗಿದೆ ಅಂದರೆ, ಕುಟುಂಬ ಜೀವನದಲ್ಲಿ ಒಬ್ರಿಗೊಬ್ಬರು ವಿಷಯಗಳನ್ನು ಹಂಚಿಕೊಳ್ಳುವುದಕ್ಕೆ ಅವಕಾಶಗಳು ಬೇಕು. ಆದರೆ ಈ ದಿನಮಾನಗಳಲ್ಲಿ ಈ ಟಿ ವಿ ಮಾಧ್ಯಮ ಬೇರೆ ಬೇರೆಗಳು ಬಂದಿರುವುದರಿಂದ ಈ ವಾಟ್ಸಪ್ಪು, ಈ ಟಿ ವಿ, ಈ ಫೋನು, ಸ್ಮಾರ್ಟ್ಫೋನ್ ಇವೆಲ್ಲವುಗಳ ಮೂಲಕವಾಗಿ ಗಂಡ ಹೆಂಡತಿ ಒಬ್ರಿಗೊಬ್ಬರು ಮೌಖಿಕವಾಗಿ ಮಾತಾಡೋದಕ್ಕೂ ಕೂಡ ಅನೇಕ ಅಡ್ಡಿ ಆತಂಕಗಳಿದೆ. ಈ ಸಂದರ್ಭದಲ್ಲಿ ನಾವು ಕ್ರೈಸ್ತ ದಂಪತಿಗಳಾಗಿ ಗಂಡ ಹೆಂಡತಿಯರು ಒಬ್ರಿಗೊಬ್ಬರು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಳ್ಳುವುದು ಅತಿ ಅವಶ್ಯಕವಾಗಿದೆ. ಮತ್ತು ಎರಡನೇದಾಗಿ ಕರ್ತನ ಪ್ರಿಯರೇ, ಮದುವೆ ಜೀವನ ಅಂದರೆ ಒಬ್ಬರ ಮೇಲೊಬ್ಬರು ಅಧಿಕಾರ ಮಾಡುವಂಥದ್ದಲ್ಲ, ಒಬ್ಬರನ್ನೊಬ್ಬರು ಗೌರವಿಸುವಂಥದ್ದು. ಅಂದರೆ ಮ್ಯಾರೇಜ್ ಇಸ್ ಆನರಿಂಗ್ ಈಚ್ ಅದರ್, ಅಂದರೆ ಒಬ್ಬರನ್ನೊಬ್ಬರು ಗೌರವಿಸುವಂಥ ಒಂದು ಸ್ಥಿತಿಯಲ್ಲಿರಬೇಕು. ಮತ್ತು ಎರಡನೇದಾಗಿ ಈ ಮದುವೆ ಜೀವನ ಅಂದರೆ ಇದು ದೇವರ ಒಂದು ಯೋಜನೆ. ಅದು ಯಾವುದೆಂದರೆ, ಮ್ಯಾರೇಜ್ ಈಸ್ ಕಂಟಿನ್ಯೂಷನ್ ಆಫ್ ಗಾಡ್ಸ್ ಕ್ರಿಯೇಷನ್.
ಅಂದರೆ ಈ ವಿವಾಹವು ದೇವರ ಸೃಷ್ಟಿ ಕಾರ್ಯದ ಮುಂದುವರಿಯುವಿಕೆಯಲ್ಲಿ ನಮ್ಮ ಪಾತ್ರ ಇದೆ ಎಂಬುದಾಗಿ ತಿಳಿದು ದೇವರ ಯೋಜನೆಗೆ ನಾವು ಸಹಾಯಕರಾಗಿದ್ದು ನಮ್ಮ ಕುಟುಂಬ ಜೀವನವನ್ನು ನಾವು ಉತ್ತಮವಾಗಿ ನಡೆಸ್ಕೊಂಡು ಹೋಗೋಣ. ಯಾಕೆಂದರೆ ನೋಡಿ, ಒಂದು ಕೆಲವು ಸಾವಿರ ಕೊಟ್ಟು ಒಂದು ಯಾವುದೇ ಒಂದು 2 ವೀಲರ್ ಒಂದು ಬೈಕ್ ತೊಗೊತೀವಿ ಅಂದ್ಕೊಳ್ಳಿ, ಅದು ಓಡಿಸ್ತಾ ಇರ್ತೇವೆ, ಮಧ್ಯದಲ್ಲಿ ಏನಾದ್ರು ಕೆಟ್ಟೋದ್ರೆ ಅದನ್ನು ನಾವು ದುರಸ್ತಿ ಮಾಡಿ ಮತ್ತೆ ಅದನ್ನ ಬಳಕೆ ಮಾಡ್ಕೋತೇವೆ. ಒಂದು ಸಣ್ಣ ವಸ್ತುವನ್ನೇ ನಾವು ಬಿಸಾಡೋದಕ್ಕೆ ಮನಸ್ಸು ಪಡೋಲ್ಲ. ಆದರೆ ಜೀವ ಇರ್ತಕ್ಕಂಥ ಜೀವಿಗಳು ಒಟ್ಟಾಗಿ ಸೇರಿರುವಾಗ, ಅದು ನಮ್ಮದಾಗಿ ನಾವು ಮಾಡ್ಕೊಂಡಿರುವಾಗ ಪತಿ ಪತ್ನಿಯರು ಅದನ್ನು ವಿಭಾಗಿಸಿಕೊಳ್ಳದೆ, ವಿಚ್ಛೇದನ ಪಡ್ಕೊಳ್ಳದೆ ಒಬ್ಬರೊಬ್ಬರು ಕ್ಷಮಿಸುತ್ತಾ, ಒಬ್ರಿಗೊಬ್ಬರು ಸಹಕರಿಸುತ್ತಾ, ಒಬ್ಬರೊಬ್ಬರು ಗೌರವಿಸುತ್ತಾ ಆದರ್ಶ ದಂಪತಿಗಳಾಗಿ ಈ ಲೋಕದಲ್ಲಿ ಜೀವಿಸಬೇಕೆಂಬುದಾಗಿ ದೇವರು ನಮ್ಮೊಬ್ಬರಿಂದ ಬಯಸುವಂಥವನಾಗಿದ್ದಾನೆ. ಅದರಿಂದ ಈ ಮದುವೆ ಜೀವನ ಅಂದರೆ ಅದೊಂದು ಹಾನರಿಂಗ್ ಮ್ಯಾರೇಜ್, ಅಂದರೆ ವಿವಾಹವನ್ನು ಗೌರವಿಸುವಂಥ ಒಂದು ಜೀವನ, ಪತಿ ಪತ್ನಿಯರನ್ನು ಗೌರವಿಸುವಂಥ ಜೀವನ, ಕುಟುಂಬದ ಎಲ್ಲ ಸದಸ್ಯರನ್ನು ಗೌರವಿಸುವಂಥ ಜೀವನ. ಈ ರೀತಿಯಲ್ಲಿ ನಾವು ನಮಗೆ ದೇವರು ಕೊಟ್ಟಂಥ ಈ ವಿಶೇಷ ಕೊಡುಗೆ, ಈ ದಾಂಪತ್ಯ ಜೀವನದ ಮಹತ್ವವನ್ನು ತಿಳ್ಕೊಂಡು ಅದಕ್ಕೆ ಬದ್ಧರಾಗಿ ನಾವು ನಡ್ಕೊಂಡು ದೇವರೊಟ್ಟಿಗೆ ಸಹಕರಿಸಿ ಒಬ್ಬರನ್ನೊಬ್ಬರು ಗೌರವಿಸುತ್ತಾ ಆದರ್ಶ ದಂಪತಿಗಳಾಗಿ, ಕುಟುಂಬದ ಸದಸ್ಯರುಗಳಾಗಿ ನಾವು ಮುಂದುವರೋಣ. ಈಗ ಆಗುವಾಗ ದೇವರು ತನ್ನಾತ್ಮ ಮೂಲಕ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಸಭೆಯ ಶಿರಸ್ಸಾಗಿರುವಂಥ ಎಲ್ಲ ಕುಟುಂಬದ ಯಜಮಾನಾಗಿರುವಂಥ ನಮ್ಮ ರಕ್ಷಕನಾದಂಥ ಯೇಸು ಸ್ವಾಮಿ ಅತಿ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ಅನುಗ್ರಹದಿಂದ ಸ್ವಾಮಿ ಈ ವಾಕ್ಯಗಳನ್ನು ನಾವು ಧ್ಯಾನ ಮಾಡಿದ್ದೇವೆ. ಹೌದು ಸ್ವಾಮಿ, ಇದು ನಿನ್ನ ವಾಕ್ಯಗಳು, ನಿನ್ನ ಆತ್ಮನ ಪ್ರೇರಣೆಯಿಂದ ಬರೆಯಲ್ಪಟ್ಟಂಥ ವಾಕ್ಯಗಳು. ನಮ್ಮ ಸ್ವಂತ ಜ್ಞಾನದ ಮೂಲಕ ಆ ವಾಕ್ಯದ ಮರ್ಮವನ್ನು ಗ್ರಹಿಸಲಾರೆವು ಸ್ವಾಮಿ. ಮುಖ್ಯವಾಗಿ ಇವತ್ತು ವಿವಾಹವನ್ನು ಗೌರವಿಸುವುದು ಎಂಬತಕ್ಕಂಥ ಬಗ್ಗೆ ನಾವು ಧ್ಯಾನ ಮಾಡಿದ್ದೇವೆ. ಆ ವಿವಾಹ ಜೀವನ ಅಥವಾ ಕುಟುಂಬ ಜೀವನ ಅದು ನೀನು ಮಾನವಂತ ನಮಗೆ ಕೊಟ್ಟಂಥ ಒಂದು ವಿಶೇಷ ಬಹುಮಾನ, ಕೊಡುಗೆಯಾಗಿದೆ ಸ್ವಾಮಿ. ಅದರ ಮಹತ್ವವನ್ನು ತಿಳ್ಕೊಂಡು ಅದನ್ನು ಕಾಪಾಡಿಕೊಳ್ಳುವಿಕೆಯಲ್ಲಿ ಎಲ್ಲ ದಂಪತಿಗಳು, ಕುಟುಂಬದ ಸದಸ್ಯರು ಸಹಕಾರಿಗಳಾಗಿ ಆ ಕುಟುಂಬ ಜೀವನದ ಆ ಸವಿಯನ್ನು ಸವಿಯುತ್ತಾ ನಿನಗೆ ಸಾಕ್ಷಿಗಳಾಗಿ ಈ ಲೋಕದಲ್ಲಿ ಜೀವಿಸಲಿಕ್ಕಾವಂಥ ಕೃಪೆಯನ್ನು ನೀನು ನಮ್ಮೆಲ್ಲ ದಯಪಾಲಿಸಿಕೊಡ್ಬೇಕೆಂದು ಯೇಸು ಸ್ವಾಮಿಯವರ ದಿವ್ಯ ನಾಮದಲ್ಲಿ ಬೇಡ್ತೇನೆ ದೇವರೇ, ಆಮೇಲೆ. ನಾವು ಕೊನೆಯದಾಗಿ ಹಾಡುವಂಥ ಸಂಗೀತದಲ್ಲಿ 359ನೇ ಸಂಗೀತವನ್ನು ಹಾಡೋಣ. 359ನೇ ಸಂಗೀತ 1, 3 ಮತ್ತು 6ನೇ ಚರಣವನ್ನು ಹಾಡೋಣ. ಆದಿಯಲ್ಲಿ ದೇವರು ಸ್ತ್ರೀ ಪುರುಷರಿಬ್ಬರ. ಎಲ್ಲರೂ ಒಟ್ಟಾಗಿ ಕರ್ತನ ಪ್ರಾರ್ಥನೆಯನ್ನು ಹೇಳೋಣ. ಪರಲೋಕದಲ್ಲೂ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನ್ನವೇ ಸ್ವಾಮಿ, ಆಮೇನ್. ದೈವಾಶೀರ್ವಾದವನ್ನು ಹೊಂದಿಕೊಳ್ಳೋಣ.
ಆದಿಯಲ್ಲಿಯೇ ದಾಂಪತ್ಯ ಜೀವನವನ್ನು ನಿರ್ಮಾಣ ಮಾಡಿದಂಥ ತಂದೆಯಾದ ದೇವರ ಅದ್ವಿತೀಯ ಪ್ರೀತಿಯ ಯೋಜನೆಯು. ದಾಂಪತ್ಯ ಜೀವನವು ಮಾನ್ಯವಾದದ್ದು ಎಂಬುದಾಗಿ ಎಲ್ಲರೂ ಎಣಿಸಬೇಕು ಎಂಬುದಾಗಿ ಪ್ರಬೋಧಿಸಿದಂಥ ಯೇಸುವಿನ ಮಹಾಕೃಪೆಯು ದಾಂಪತ್ಯ ಜೀವನದಲ್ಲಿ ಉಂಟಾಗುವಂಥ ಸ್ಥಿತಿಗತಿಗಳಲ್ಲಿ ಸಹಾಯಕರಾಗಿ ನಮ್ಮೆಲ್ಲರನ್ನು ಮುನ್ನಡೆಸುವಂಥ ಪವಿತ್ರಾತ್ಮರ ಅನ್ಯೋನ್ಯತೆ, ತಂದೆ ಕುಮಾರ ಪವಿತ್ರಾತ್ಮರೆಂಬ ತ್ರಯೇಕ ದೇವರ ಆಶೀರ್ವಾದವು ಎಲ್ಲ ದಾಂಪತ್ಯ ಜೀವನ ಮಾಡುವವರೊಂದಿಗೂ ದಂಪತಿಗಳೊಂದಿಗೂ ಈಗಲೂ ಯಾವಾಗಲೂ ನಿರಂತರವಾಗಿರಲಿ ಸ್ವಾಮಿ. ಆಮೇನ್.